Please be seated. Greet you all in the precious name of our Lord and Savior Jesus Christ. ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. Turn your Bible to Ephesians 2nd chapter verse 8. ನಿಮ್ಮ ಸತ್ಯವೇದವನ್ನು ಎಫೆಸದವರ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನಕ್ಕೆ ತಿರುಗಿಸಿರಿ. Epistle of Paul to the Ephesians 2nd chapter verse 8. ಎಫೆಸದವರ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನ. For by grace are ye saved through faith, and that not of yourself, it is a gift of God. ನಂಬಿಕೆ ಮೂಲಕ ಕೃಪೆಯಿಂದಲೇ ನೀವು ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದುಂಟಾದುದಲ್ಲ, ಅದು ದೇವರ ದಾನವೇ. Hallelujah. Say one more time in English. I am saved by grace through faith. ನಾನು ನಂಬಿಕೆ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದ್ದೇನೆ. We have seen from Bible, no, how grace saved us, how grace protected us. Now I am teaching how to live by grace. ನಾವು ಸತ್ಯವೇದದ ಮೂಲಕ ಹೇಗೆ ರಕ್ಷಣೆ ನಮ್ಮನ್ನು ಕಾಪಾಡಿದೆ, ಹೇಗೆ ಕೃಪೆ ನಮ್ಮನ್ನು ಕಾಪಾಡಿದೆ, ಹೇಗೆ ಕೃಪೆ ನಮ್ಮನ್ನು ರಕ್ಷಿಸಿದೆ ಎಂಬುದಾಗಿ ನಾವು ನೋಡಿಕೊಂಡಿದ್ದೇವೆ. In Christian life, everything is by grace. ಕ್ರೈಸ್ತ ಜೀವಿತದಲ್ಲಿ ಎಲ್ಲವೂ ಕೃಪೆಯಿಂದಲೇ. Grace provides, by faith we have to accept. ಕೃಪೆಯು ಒದಗಿಸಿಕೊಡ್ತದೆ, ಮತ್ತೆ ನಾವು ನಂಬಿಕೆಯಿಂದ ಅದು ಸ್ವಾಧೀನ ಮಾಡಿಕೊಳ್ಳಬೇಕು. Not of our good works. ನಮ್ಮ ಒಳ್ಳೆ ಕಾರ್ಯಗಳಿಂದಲ್ಲ. So I taught on one subject, victory over sin, how by grace through faith for many weeks. ಒಂದು ವಿಷಯವನ್ನು ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೇನೆ, ಹೇಗೆ Sin. ಪಾಪದ ಮೇಲೆ ಹೇಗೆ ಜಯವನ್ನು ಹೊಂದಿಕೊಳ್ಳಬೇಕೆಂಬುದಾಗಿ ನಾನು ನಿಮಗೆ ಕಲಿಸಿಕೊಟ್ಟಿದ್ದೇನೆ. We have emphasized more on works about temptation and sin. ನಾವು ಹೆಚ್ಚಾಗಿ ಈ ಶೋಧನೆಗಳ ಕುರಿತಾಗಿ ನಾವು ಹೆಚ್ಚು ಒತ್ತಡವನ್ನು ಕೊಟ್ಟಿದ್ದೇವೆ. It is by grace through faith we can have victory over sin. ನಂಬಿಕೆ ಮೂಲಕ ಕೃಪೆಯಿಂದಲೇ ನಾವು ಪಾಪಗಳ ಮೇಲೆ ನಾವು ಜಯವನ್ನು ಹೊಂದಿಕೊಳ್ಳಬಹುದು. And it should become clear for us, this concept, what grace provides, how by faith we have to take. ಈ ಒಂದು ವಿಷಯವು ನಮಗೆ ಸ್ಪಷ್ಟವಾಗಬೇಕು, ಹೇಗೆ ಕೃಪೆಯು ಒದಗಿಸಿಕೊಟ್ಟಿದೆ ಮತ್ತು ನಂಬಿಕೆ ಮೂಲಕ ಹೇಗೆ ಸ್ವಾಧೀನ ಮಾಡಿಕೊಳ್ಳಬೇಕು. Now I thought I'll teach about money, I'll teach about prosperity. ನಾನು ಈಗ ನಿಮಗೆ ಹಣದ ಕುರಿತಾಗಿ, ಅಭಿವೃದ್ಧಿಯ ಕುರಿತಾಗಿ ಕಲಿಸಬೇಕೆಂಬುದಾಗಿ Why money? We understand, when we talk about money we understand. ಯಾಕಂದರೆ ನಾವು ಹಣದ ಕುರಿತಾಗಿ ಮಾತಾಡಿದಾಗ ನಮಗೆ ಅರ್ಥ ಆಗ್ತದೆ. How grace provides, how by faith we can possess. ಹೇಗೆ ಕೃಪೆ ಒದಗಿಸಿಕೊಡ್ತದೆ ಮತ್ತು ನಂಬಿಕೆ ಮೂಲಕ ಹೇಗೆ ಸ್ವಾಧೀನ ಮಾಡಿಕೊಳ್ಳಬಹುದು. Hallelujah. I have attended many churches, I have read many books, I have heard many preachers. ನಾನು ಅನೇಕ ಸಭೆಗಳನ್ನು ಹಾಜರಾಗಿದ್ದೇನೆ, ಅನೇಕ ಸಂದೇಶಗಳನ್ನು ಕೇಳಿದ್ದೇನೆ, ಅನೇಕ ಪುಸ್ತಕಗಳನ್ನು ಓದಿದ್ದೇನೆ. It is sad we made tithe as a law. ಈ ದಶಮಾಂಶ ಕೊಡುವಂಥದ್ದು ಅದು ನಿಯಮವಾಗಿ ಮಾಡಿಕೊಂಡಿದ್ದೇವೆ. We emphasize, like, it's a law, you have to give. If you don't give, God will not bless you. ಅದು ನಿಯಮವಾಗಿ ಒತ್ತಡವಾಗಿ ಮಾಡಿಕೊಂಡು, ಹೇಗಂದ್ರೆ ನೀವು ದಶಾಂಶ ಕೊಡಬೇಕು, ಇಲ್ಲಾಂದ್ರೆ ದೇವರು ನಿಮ್ಮನ್ನು ಆಶೀರ್ವದಿಸುವುದಿಲ್ಲ. So people give out of fear. ಜನರು ಕೊಡುವಾಗ ಅದು ಭಯದಿಂದ ಕೊಡ್ತಾರೆ. If I don't give, God will not bless me. No, better I give so that God will bless. ನಾನು ಕೊಡ್ಲಿಲ್ಲ ಅಂತ ದೇವರು ನನಗೆ ಆಶೀರ್ವಾದ ಮಾಡಲ್ಲ, ಅದಕ್ಕಾಗಿ ನಾನು ಕೊಡ್ತೇನೆ. And if we give with wrong motive, after giving also they will not experience breakthrough. ನಾವು ತಪ್ಪಾದ ಉದ್ದೇಶದಿಂದ ನಾವು ಕೊಡುವುದಾದರೆ ಆ ಆಶೀರ್ವಾದವನ್ನು ನಾವು ಅನುಭವಿಸುವುದಿಲ್ಲ. Hallelujah. Are you with me? Are you here? ನೀವು ನಮ್ಮೊಂದಿಗಿದ್ದೀರಾ? Sometimes I have seen people, they'll tempt people to give. ಕೆಲವೊಮ್ಮೆ ನೋಡಿದ್ದೇನೆ, ಅವರು ಜನರಿಗೆ ಶೋಧನೆ ಮಾಡ್ತಾರೆ ಕೊಡುವಂತೆ. Lord out is saying, you give it will happen, you give it will happen means it's like on stock exchange. You invest here, you will reap it. ನೀವು ಕೊಡಿರಿ ನಿಮಗೆ ಸಿಗ್ತದೆ ಎಂಬುದಾಗಿ ಒಂದು ಸ್ಟಾಕ್ ಮಾರ್ಕೆಟ್ ಹೇಳುವ ಹಾಗೆ ಅವರು ಹೇಳ್ಕೊಡ್ತಾರೆ. No. This is not as investment. Even though it is our sacrifice. We give because we love God. We give because we thank God. ನಾವು ಕೊಡ್ತೀವಿ ಯಾಕಂದ್ರೆ ನಾವು ದೇವರಿಗೆ ಪ್ರೀತಿಸ್ತೇವೆ, ನಾವು ಒಂದು ಸ್ತೋತ್ರವಾಗಿ ದೇವರಿಗೆ ಕೊಡ್ತೇವೆ ಅದನ್ನು. And what happens is, if you don't understand clearly, we come to a conclusion, for our prosperity we are responsible.
ನಾವು ಇದು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿಲ್ಲ ಅಂದ್ರೆ ನಾವೇನು ಅರ್ಥ ಮಾಡ್ಕೊಳ್ತೀವಿ ಅಂದ್ರೆ ನಮ್ಮ ಆಶೀರ್ವಾದಗಳು ನಮ್ಮ ಕಾರ್ಯಗಳೇ ಕಾರಣ ಎಂಬುದಾಗಿ. For our prosperity. ನಮ್ಮ ಅಭಿವೃದ್ಧಿಗೆ ನಾವೇ ಕಾರಣ, ನಮ್ಮ We ಕಾರ್ಯಗಳೇ ಕಾರಣ are ಎಂದು. responsible for our prosperity. ನಮ್ಮ ಅಭಿವೃದ್ಧಿಗೆ ನಾವೇ ಜವಾಬ್ದಾರಿ ಆಗಿದ್ದೇವೆ. God is not responsible, we are responsible. ದೇವರು ಜವಾಬ್ದಾರಿ ಅಲ್ಲ, ಅದಕ್ಕೆ ನಾವು ಜವಾಬ್ದಾರಿ We ಆಗಿದ್ದೇವೆ. have to initiate prosperity. ನಾವು ಆ ಅಭಿವೃದ್ಧಿ ಕಡೆಗೆ ಅದನ್ನ ಹೋಗ್ಬೇಕು. If we do, only God will do. ನಾವು ಮಾಡಿದ್ರೆ ಅಷ್ಟೇ ದೇವರು ಮಾಡ್ತಾರೆ. Hello, how many of you agree with me? ಎಷ್ಟು ಜನ ನೀವು ನಮ್ಮೊಂದಿಗೆ ಒಪ್ಪಿಕೊಳ್ತೀವಿ? We feel like that if you give, only God will give, otherwise God will not give. ನಾವು ಕೊಟ್ರೆ ಅಷ್ಟೇ ದೇವ್ರು ಕೊಡ್ತಾರೆ, ಇಲ್ಲಾಂದ್ರೆ ದೇವ್ರು ಕೊಡಲ್ಲ. Everything will be from the Bible only. Whatever quotations we use is from Bible, not from anywhere else. ಯಾವ ಎಲ್ಲ ವಚನಗಳನ್ನ ಉಪಯೋಗಿಸ್ತೇವೆ ಆ ಎಲ್ಲಾ ವಚನಗಳು ಸತ್ಯವೇದದಿಂದಲೇ ಇರ್ತದೆ. But when you understand grace, ಯಾವಾಗ ನೀವು ಕೃಪೆಯನ್ನು ಅರ್ಥ ಮಾಡಿಕೊಳ್ತೀರೋ it's a wrong way of presenting. It's not a Christian doctrine. ಅದು ಒಂದು ಕ್ರೈಸ್ತ ತತ್ವ ಅಲ್ಲ. We don't initiate prosperity. He initiates prosperity. ನಾವು ಆ ಅಭಿವೃದ್ಧಿ ಕಡೆಗೆ ಹೋಗುವುದಿಲ್ಲ, ಆ ದೇವರು ಅದನ್ನೇ ಕೊಡ್ತಾನೆ. He starts first. ಆತನು ಅದನ್ನು ಮೊದಲೇ ಪ್ರಾರಂಭಿಸ್ತಾನೆ. Because Bible says ಯಾಕಂದ್ರೆ ಬೈಬಲ್ ಹೇಳ್ತದೆ in Ephesians 1:3, ಎಫೆಸದ ಪದ 1ನೇ ಅಧ್ಯಾಯ 3ನೇ ವಚನ, Blessed be the God, the Father of our Lord Jesus Christ, who has blessed us with all spiritual blessings in heavenly places in Christ. ಎಫೆಸದವರ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ಆಶೀರ್ವಾದಗಳನ್ನು ನಮಗೆ ಕ್ರಿಸ್ತನಲ್ಲಿ ಅನುಗ್ರಹಿಸಿದ್ದಾನೆ. Hallelujah. Say in English, my Father has blessed me with all the spiritual blessings in Christ Jesus. ನನ್ನ ಹಿಂದೆ ಹೇಳ್ರಿ, ನನ್ನ ತಂದೆಯು ಎಲ್ಲ ಆಶೀರ್ವಾದಗಳಿಂದ ನನ್ನನ್ನು ಕ್ರಿಸ್ತ ಯೇಸುವಿನಲ್ಲಿ ಆಶೀರ್ವದಿಸಿದ್ದಾನೆ. When he has done it, ಯಾವಾಗ ಮಾಡಿದ್ದಾನೆ? not after you give tithe. ನೀವು ದಶಮಾಂಶ ಕೊಟ್ಟಿದ ಮೇಲೆ ಅಲ್ಲ. He has done it before the foundation of the world. ಜಗದತ್ಪತ್ತಿ ಮೊದಲೇ ಅದನ್ನು ಆತನು ಮಾಡಿದ್ದಾನೆ. One more time, lift your hand and say, my Father has blessed me with all the blessings in Christ Jesus before the foundation of this world. ನನ್ನ ತಂದೆಯು ನನ್ನನ್ನು ಎಲ್ಲ ಆಶೀರ್ವಾದಗಳಿಂದ ಕ್ರಿಸ್ತನಲ್ಲಿ ಆಶೀರ್ವದಿಸಿದ್ದಾನೆ, ಜಗದ ಉತ್ಪತ್ತಿಗೆ ಮೊದಲು. So God wants you to be rich. That is a plan He has made for you. ನೀವು ಶ್ರೀಮಂತರಾಗಿರಬೇಕೆಂಬುದು ದೇವರ ಯೋಜನೆಯಾಗಿದೆ. God has kept all the blessings for you. ದೇವರು ಎಲ್ಲಾ ಆಶೀರ್ವಾದಗಳು ನಿಮಗಾಗಿ ಇಟ್ಟಿದ್ದಾನೆ. Even in the Old Testament, God already planned a land flowing with the honey and milk for them. ಹಳ ಒಡಂಬಡಿಕೆಯಲ್ಲಿ ನಾವು ನೋಡುವುದಾದ್ರೆ ದೇವರು ಆಗ್ಲೇ ಯೋಜನೆ ಮಾಡಿಕೊಂಡಿದ್ದನ್ನು ಹಾಲು ಜೇನು ಹರಿಯುವಂತ ಪ್ರದೇಶ. When they were slaves, God thought they should become a landlord. ಯಾವಾಗ ದಾಸರಾಗಿದ್ದರು ಆವಾಗ ದೇವರು ತೀರ್ಮಾನಿಸಿದನು ಅವರು ಯಜಮಾನರಾಗಬೇಕೆಂಬುದಾಗಿ. Read this. ಓದಿಕೊಳ್ಳುವ Book of Hebrews, 4th chapter, ಇಬ್ರಿಯದವರ ಬರೆದ ಪತ್ರಿಕೆ 4ನೇ ಅಧ್ಯಾಯ verse 3. 3ನೇ ವಚನ. For we which have believed do enter into the rest, as he said, as I have sworn in my wrath, if they shall enter into my rest, although the works were finished from the foundation of the world. ಇಬ್ರಿಯ 4:3, ಲೋಕದ ಅಸ್ತಿವಾರದೊಡನೆ ಆತನ ಕೆಲಸಗಳು ಮುಗಿದಿದ್ದರು, ಆತನು ಅವರು ನನ್ನ ವಿಶ್ರಾಂತಿಯಲ್ಲಿ ಸೇರುವುದೇ ಇಲ್ಲವೆಂದು ನಾನು ಕೋಪದಿಂದ ಪ್ರಮಾಣ ಮಾಡಿದೆನು ಎಂದು ಹೇಳಿದನು. ನಂಬಿರುವ ನಾವೇ ಆ ವಿಶ್ರಾಂತಿಯಲ್ಲಿ ಪ್ರವೇಶಿಸುತ್ತೇವೆ. It says his works were finished from the foundation of the world. ಆತನ ಕೆಲಸಗಳು ಲೋಕದ ಅಸ್ತಿವಾರಕ್ಕಿಂತ ಮೊದಲೇ ಪ್ರಾರಂಭವಾಯಿತು. Hallelujah. All of you say his works were finished before the foundation of the world. ಲೋಕದ ಅಸ್ತಿವಾರಕ್ಕಿಂತ ಮೊದಲೇ ಆತನ ಕೆಲಸಗಳು ಮುಗಿದು ಹೋಗಿತ್ತು. Oh, he has blessed you already. ಆತ ನಿಮ್ಮನ್ನು ಈಗಾಗಲೇ ಆಶೀರ್ವದಿಸಿದ್ದಾನೆ. Already he decided the tribes of Israel which land they should become. They should become a owner. Already he blessed them. ಯಾವ ಜನಾಂಗದಲ್ಲಿ ಯಾವ ಪ್ರದೇಶಕ್ಕೆ ಹೋಗಬೇಕು ಈಗ ಆಗಲೇ ದೇವರು ಅದನ್ನು ತೀರ್ಮಾನಿಸಿದ್ದಾರೆ. When it talks about works here, it talks about the promised land flowing with the honey and milk. ಕೆಲಸಗಳ ಕುರಿತಾಗಿ ಮಾತನಾಡುವಾಗ ಇಲ್ಲಿ ಆತನು ಹಾಲು ಜೇನು ಹರಿಯುವಂತ ಪ್ರದೇಶದ ಕುರಿತಾಗಿ ಮಾತಾಡುತ್ತಾರೆ. These people didn't mix it by faith, so they didn't possess land flowing with the honey and milk. ಈ ಜನರು ಇದನ್ನು ನಂಬಿಕೆಯಿಂದ ಅದನ್ನು ಮಿಕ್ಸ್ ಮಾಡಿಲ್ಲ, ಅದಕ್ಕಾಗಿ ಅದನ್ನು ಸ್ವಾಧೀನ ಮಾಡಿಕೊಳ್ಳಿಲ್ಲ.
Okay, now listen. ಈಗ ಕೇಳಿ. God is not the initiator of prosperity. God is not the Sorry. Man is, I'm getting disturbed by brother. Let him settle. Okay, man is not the initiator of prosperity. ಮನುಷ್ಯನು ಅಭಿವೃದ್ಧಿಯನ್ನು ಪ್ರಾರಂಭಿಸುವಂತ ವ್ಯಕ್ತಿ ಅಲ್ಲ. God initiated. ಅದು ದೇವರು ಪ್ರಾರಂಭಿಸುತ್ತಾನೆ. God decided they should become a landlords. ದೇವರು ತೀರ್ಮಾನಿಸಿದನು ಅವರು ಆ ಜಾಗಕ್ಕೆ ಯಜಮಾನರಾಗಬೇಕೆಂಬುದಾಗಿ. Hallelujah. Why they didn't possess? ಯಾಕೆ ಅದನ್ನು ಸ್ವಾಧೀನ ಮಾಡಿಕೊಳ್ಳಲಿಲ್ಲ? They didn't mix it by faith. ಅದು ನಂಬಿಕೆಯಿಂದ ನಂಬಿಕೆ ಅದರ ಜೊತೆಗೆ ಸೇರಿಸಲಿಲ್ಲ. If God doesn't depend on our works, then why should we give? ದೇವರು ನಮ್ಮ ಕಾರ್ಯದ ಮೇಲೆ ಆತುಕೊಳ್ಳಿಲ್ಲ ಆದ್ರೆ ನಾವು ಯಾಕೆ ಕೊಡಬೇಕು? I'll give an example. ನಾವು ಒಂದು ಉದಾಹರಣೆ ಕೊಡ್ತೀನಿ. I had a friend from Kanyakumari. I went for his wedding. ನನಗೊಬ್ಬ ಸ್ನೇಹಿತನಿದ್ದ ಕನ್ಯಾಕುಮಾರಿಯಲ್ಲಿ, ಆತನ ಮದುವೆಗೆ ನಾನು ಹೋಗಿದ್ದೆ. It was a village. ಅದು ಒಂದು ಹಳ್ಳಿಯಲ್ಲಿತ್ತು. That was a unique experience for me. ಅದು ಒಂದು ವಿಶೇಷವಾದ ಅನುಭವವಾಗಿತ್ತು ನನಗೆ. One day before, so many trucks, at least 2-3 trucks came. ಮದುವೆ ಮೊದಲನೇ ದಿನ ಅನೇಕ ಟ್ರಕ್ಗಳು ಬಂದಿದ್ದು. I said, what is this? He said, these are all girls' parents have sent it. ನಾನು ಕೇಳಿದೆ, ಇದು ಏನು? ಅವ್ರು ಹೇಳಿದ್ರು, ಇದೆಲ್ಲ ಹುಡುಗಿ ಕಡೆಯಿಂದ ಕಳಿಸಿದ್ದಾರೆ. One house full, they loaded everything A to Z, ಒಂದು ಮನೆ ತುಂಬಾ ಎಲ್ಲವನ್ನು ಅವರು ತುಂಬಿಸಿದ್ರು. Gas stove, fan, air condition, bike, car, everything has come. Spoon, everything has come. ಗ್ಯಾಸ್ ಸ್ಟೋವ್, ಕಾರ್, ಬೈಕ್, ಫ್ಯಾನ್ ಎಲ್ಲ ಸಾಮಗ್ರಿಗಳು. They loaded that one house, they locked and kept. ಆ ಮನೆಯೆಲ್ಲ ಫುಲ್ ತುಂಬಿಸಿಕೊಂಡು ಅದನ್ನು ಲಾಕ್ ಮಾಡಿಟ್ಟಿದ್ರು. They said, after marriage, I will get the key in my hand. ಮದುವೆ ಆದ ನಂತರ ಅದರ ಕೀ ನನಗೆ ಸಿಕ್ಕಿತು. All this belongs to me. ಇವೆಲ್ಲ ನನಗೆ ಸಂಬಂಧಪಟ್ಟಿದ್ದು. It was a unique experience. ನನಗೆ ಅದು ಒಂದು ವಿಶೇಷವಾದ ಅನುಭವ ಆಗಿತ್ತು. Maximum what we will see with our eyes, one cupboard, one cart we will see. ನಾವು ನಮ್ಮ ಕಡೆಯಿಂದ ಏನು ನೋಡ್ತೀವಿ? ಒಂದು ಕಬೋರ್ಡ್, ಒಂದು ಕಾಟ್ ನೋಡ್ತೀವಿ, one bike. ಒಂದು ಬೈಕ್. But here everything is there. ಇಲ್ಲಿ ನೋಡ್ರಿ ಎಲ್ಲ ಇತ್ತು. I appreciate the girl's father. ನಾನು ಆ ಹುಡುಗಿಯ ತಂದೆ ತಾಯಿಗೆ He ತುಂಬಾ, knows what his daughter needs, everything he provided. ಯಾಕಂದ್ರೆ ತನ್ನ ಮಗಳಿಗೆ ಏನ್ ಬೇಕು ಅದೆಲ್ಲವನ್ನು ಒದಗಿಸಿ ಕೊಟ್ಟಿದ್ದ. Our heavenly father is more better than that father. ನಮ್ಮ ಪರಲೋಕದ ತಂದೆಯು ಆ ತಂದೆಗಿಂತ ಎಷ್ಟೋ ಉತ್ತಮನು. All that you needed already he provided. ನಿಮಗೆ ಏನೆಲ್ಲ ಬೇಕು ಈಗಾಗಲೇ ಆತನು ಸಿದ್ಧ ಮಾಡಿಟ್ಟಿದ್ದಾನೆ. So that all that I needed, he already provided. ನಾನು ಹಿಂದೆ ಹೇಳಿದೆ, ನನಗೆ ಬೇಕಾಗಿರುವ ಎಲ್ಲವನ್ನು ಆಗಲೇ ಆತನು ಒದಗಿಸಿದ್ದಾನೆ. My friend has to take the key, that is very important, and go and open it. ನನ್ನ ಸ್ನೇಹಿತನು ಆ ಬೀಗದ ಕೈ ತೆಗೆದುಕೊಂಡು ಹೋಗಿ ಅದನ್ನು ಓಪನ್ ಮಾಡಬೇಕು. Grace has provided everything for you. ಕೃಪೆಯು ಎಲ್ಲವನ್ನೂ ನಿಮಗೆ ಒದಗಿಸಿ ಕೊಟ್ಟಿದೆ. Your job, your life partner, your fees for school, college, everything grace has provided. ನಿಮ್ಮ ಉದ್ಯೋಗ, ನಿಮ್ಮ ಮದುವೆ, ನಿಮ್ಮ ಮಕ್ಕಳ ಫೀಸ್, ಕಾಲೇಜ್ ಎಲ್ಲವನ್ನೂ ದೇವರು ಒದಗಿಸಿ ಕೊಟ್ಟಿದ್ದಾನೆ. Tell your neighbor, everything grace has provided. ನಿಮ್ಮ ಪಕ್ಕದವರಿಗೆ ಕೃಪೆ ಎಲ್ಲವನ್ನೂ ಒದಗಿಸಿ ಕೊಟ್ಟಿದೆ. Now, what is the key to unlock it? ಆ ಆಶೀರ್ವಾದಗಳನ್ನು ತೆರೆಯಬೇಕಾದ ಬೀಗದ ಕೈ ಏನು? Faith is the key. ನಂಬಿಕೆ ಆ ಬೀಗದ ಕೈಯಾಗಿದೆ. Amen. Faith is the key. ನಂಬಿಕೆ ಆ ಬೀಗದ ಕೈಯಾಗಿದೆ. Our giving is just like opening. It's an action. Faith with action is giving. ನಮ್ಮ ಕೊಡುವಂತದ್ದು ನಂಬಿಕೆ ಕಾರ್ಯದಲ್ಲಿ ತೋರಿಸುವಂತದ್ದಾಗಿದೆ. Amen. You understand? Tithe is not something, rule. It's a faith. We possess all that God gives by giving it. ಕೊಡುವಂತದ್ದು ಒಂದು ನಿಯಮವಲ್ಲ, ಅದು ಒಂದು ನಂಬಿಕೆಯ ಕಾರ್ಯವಾಗಿದೆ. ನಮ್ಮ ಆಶೀರ್ವಾದಗಳು ಸ್ವಾಧೀನ ಮಾಡಿಕೊಳ್ಳುವುದು. Hallelujah. Now let's come to tithe. ದಶಮಾಂಶದ ಕಡೆ ಬರುವ. Some people tell, brother, I give, I don't get back. ಕೆಲವರು ಹೇಳ್ತಾರೆ, ಬ್ರದರ್ ನಾನು ಕೊಡ್ತೀನಿ ಆದರೆ ಹಿಂತಿರುಗಿ ಸಿಗುವುದಿಲ್ಲ. I don't. Sometimes I agree with them. ಕೆಲವೊಮ್ಮೆ ನಾನು ಅವ್ರ ಜೊತೆಗೆ ಒಪ್ಕೊಳ್ತೀನಿ. Because they have given with wrong motive. ಯಾಕಂದ್ರೆ ಅವ್ರು ಕೊಡುವಾಗ ತಪ್ಪಾದ ಉದ್ದೇಶದಿಂದ ಕೊಟ್ಟಿದ್ದಾರೆ. They have not given because they love God. They have given because they'll get back. ಅವರು ಕೊಟ್ಟಿದ್ದು ದೇವರನ್ನು ಪ್ರೀತಿಸ್ತಾ ಇದ್ದಾರೆ ಅಂತ ಕೊಡ್ಲಿಲ್ಲ, ಏನಾದರೂ ಹಿಂದೆ ತಿರುಗಿ ಸಿಗ್ತದೆ ಎಂಬುದಾಗಿ ಕೊಟ್ಟಿದ್ದಾರೆ. They have not given to honor God. They have only purpose they gave is they'll get back. If they don't get back, they get frustrated. ದೇವರಿಗೆ ಗೌರವಿಸುವುದಕ್ಕೋಸ್ಕರ ಅವರು ಕೊಟ್ಟಿಲ್ಲ, ನಮಗೆ ಏನಾದರೂ ಹಿಂತಿರುಗಿ ಸಿಗ್ತದೆ ಎಂಬುದಕ್ಕಾಗಿ ಅವರು ಕೊಟ್ಟಿದ್ದಾರೆ. ಸಿಗದೇ ಇರುವಾಗ ಅವರು ನಿರಾಶೆ ಆಗ್ತಾರೆ. I won't blame them. ನಾನು ಅವರಿಗೆ ತಪ್ಪರಿಸುವುದಿಲ್ಲ. Because this tithe, is a most misunderstood subject. ಈ ದಶಮಾಂಶ ಕೊಡುವಂತದ್ದು ತಪ್ಪಾಗಿ ತಿಳಿದುಕೊಂಡಿರುವಂತ ಒಂದು ವಿಷಯವಾಗಿದೆ. So they come to a conclusion, if we give tithe, whether we give tithe, it doesn't matter.
Whatever we earn, we save. That's all. It is not going to come back. ಅವರೊಂದು ಮುಕ್ತಾಯಕ್ಕೆ ಬರ್ತಾರೆ, ನಾವು ದಶಮಾಂಶ ಕೊಡದೆ ಇರಲಿ, ಯಾವುದೇ ವ್ಯತ್ಯಾಸಗಳು ಆಗುವುದಿಲ್ಲ. Whatever I save is my. I have to work. I have to sweat. I have to save. Tithe has nothing to do with my prosperity. ನಾನು ಬೆವರು ಸುರಿಸಬೇಕು, ನಾನು ದುಡಿಬೇಕು, ನಾವೊಂದು ಸೇವ್ ಮಾಡಬೇಕು. ಈ ದಶಮಾಂಶ ಕೊಡೋದ್ರಲ್ಲಿ ಏನೂ ಇಲ್ಲ. It will not bring any returns for me. ಅದು ಯಾವುದು ಹಿಂತಿರುಗಿ ತರುವುದಿಲ್ಲ ನನಗೆ. Hello, are you with me? ನೀವು ನಮ್ಮೊಂದಿಗೆ ಇದ್ದೀರಾ? No, that's a wrong concept. ಅದೊಂದು ತಪ್ಪಾದ ತಿಳುವಳಿಕೆ. Now come with me to again Malachi 3rd chapter. ನನ್ನೊಂದಿಗೆ ಇನ್ನೊಂದು ಸಾರಿ ಮಲಾಕಿದವರ ಪ್ರವಾದನೆ ಗ್ರಂಥಕ್ಕೆ ಬನ್ನಿ. Verse 8 and 9. 3ನೇ ಅಧ್ಯಾಯ 8 and 9. ಮಲಾಕಿ 3:8-9. Will a man rob God? Yet you have robbed me. But you say, wherein have we robbed thee? In tithes and offerings. You are cursed with a curse, for you have robbed me, even this whole nation. ಮನುಷ್ಯನು ದೇವರನ್ನು ಕಳ್ಳತನ ಮಾಡುವನು, ಆದರೆ ನೀವು ನನ್ನನ್ನು ಕಳ್ಳತನ ಮಾಡಿದ್ದೀರಿ. ಆದರೆ ನೀವು ಯಾವುದರಲ್ಲಿ ನಿನ್ನದನ್ನು ಕಳ್ಳತನ ಮಾಡಿದ್ದೇವೆಂದು ಅನ್ನುತ್ತೀರಾ? ದಶಮ ಭಾಗ ಮತ್ತು ಅರ್ಪಣೆಗಳನ್ನೇ. ಇದರ ಮೂಲಕ ಶಪಿಸಲ್ಪಟ್ಟಿ ನೀವು, ಹೌದು, ಈ ಸಮಸ್ತ ಜನಾಂಗವೇ ನನ್ನದನ್ನು ಕಳ್ಳತನ ಮಾಡಿದ್ದೀರಿ. Now listen to me. Now I am preaching this, keeping in mind, one day you all are preachers. You are going to preach. Keeping that in mind, I am telling. ನನ್ನ ಮನಸ್ಸಿನಲ್ಲಿ ಒಂದು ದಿನ ನೀವು ಕೂಡ ಸಾರ್ತೀರಿ ಎಂಬುದನ್ನು ನನ್ನ ಚಿತ್ರಣದಲ್ಲಿಟ್ಟುಕೊಂಡು ಇದನ್ನು ನಿಮ್ಗೆ ಕಲಿಸ್ತಾ ಇದ್ದೀನಿ. One day you will use these scriptures, you will preach. ಈ ಒಂದು ವಾಕ್ಯ ಹಿಡಿದುಕೊಂಡು ನೀವು ಸಾರ್ತೀರಿ. Usually people take the scriptures and scold people like anything. ಅನೇಕ ಬಾರಿ ಈ ವಾಕ್ಯವನ್ನು ತೆಗೆದುಕೊಂಡು ಜನರನ್ನು ಅವರು ತುಂಬಾ ಬೈತಾರೆ. You are a robber. ನೀವು ಕಳ್ಳರಾಗಿದ್ದೀರಿ. How can we trust a robber? ನಾವು ಕಳ್ಳರನ್ನು ಹೇಗೆ ನಂಬಬಹುದು? I can't trust you. ನಾನಿನ್ನ ನಂಬಲಿಕ್ಕೆ ಸಾಧ್ಯ ಇಲ್ಲ. You are robbing God. What is the guarantee you will not rob man? ನೀವು ದೇವರಿಂದಲೇ ಕಳ್ಳತನ ಮಾಡ್ತಾ ಇದ್ದೀರಿ, ಮನುಷ್ಯನಿಂದ ಕಳ್ಳತನ ಮಾಡಲ್ಲ ಅಂದ್ರೆ ಏನ್ ಗ್ಯಾರಂಟಿ? Because you robbed, you will have, God is cursing you. ನೀನು ದೇವರಿಂದ ಕಳ್ಳತನ ಮಾಡೋದಕ್ಕಾಗಿ ದೇವರನ್ನು ಶಪಿಸಿದ್ದಾರೆ. I told this is the most misunderstood scripture. ಅದಕ್ಕಾಗಿ ನಾನು ಹೇಳ್ತೀನಿ, ತುಂಬಾ ತಪ್ಪಾಗಿ ತಿಳಿದುಕೊಂಡಿರುವಂತ ವಾಕ್ಯ This is ಇದಾಗಿದೆ. not, they got a curse because they didn't give. He is narrating the condition, how helpless they are. ಅವರು ಕೊಡ್ಲಿಲ್ಲ, ಅದಕ್ಕೆ ಅವರು ಶಪಿಸಲ್ಪಟ್ಟಿದೆ ಎಂಬುದಾಗಿ ವಾಕ್ಯದ ಅರ್ಥ ಅಲ್ಲ, ಅವರ ಒಂದು ಅವಸ್ಥೆ ಏನಾಗಿದೆ ಎಂಬುದಾಗಿ ವಿವರಿಸ್ತಾ ಇದ್ದಾರೆ. But God says, when you give, I will bless you. Verse 10 and 11 talks about blessing. ದೇವರು ಹೇಳ್ತಾನೆ, ನೀವು ಕೊಡುವಾಗ ನೀವು ಆಶೀರ್ವದಿಸಲ್ಪಡ್ತೀರಿ ಎಂಬುದಾಗಿ ಮುಂದಿನ ವಾಕ್ಯ ಹೇಳ್ತದೆ. Verse 10, 11. Can you read verse 10, 11, 12? 10 ಮತ್ತು 11. ನನ್ನ ಆಲಯದಲ್ಲಿ ಆಹಾರವಿರುವ ಹಾಗೆ 10ನೇ ಪಾಲುಗಳನ್ನೆಲ್ಲ ಬೊಕ್ಕಸದ ಮನೆಯಲ್ಲಿ ತನ್ನಿರಿ, ಇದರಿಂದ ನನ್ನನ್ನು ಪರೀಕ್ಷಿಸಿರಿ. ನಾನು ನಿಮಗೆ ಆಕಾಶದ ಕಿಡಿಕಿಗಳನ್ನು ತೆರೆದು ಸಾಕಾಗುವುದಷ್ಟಕ್ಕಿಂತ ಹೆಚ್ಚಾಗುವಷ್ಟು ಆಶೀರ್ವಾದ ನಿಮಗೆ ಸುರಿಸುತ್ತೇನೆ ಎಂದು ಸೇನೆಗಳ ಕರ್ತನು ಹೇಳುತ್ತಾನೆ. ಇದಲ್ಲದೆ ನಾನು ನಿಮ್ಮ ನಿಮಿತ್ತ ನುಂಗಿ ಬಿಡುವವನನ್ನು ಗದರಿಸುವೆನು. ಅವನು ನಿಮ್ಮ ಭೂಮಿಯ ಫಲವನ್ನು ಕೆಡಿಸನು, ಇಲ್ಲವೇ ನಿಮ್ಮ ದ್ರಾಕ್ಷ ಬಳ್ಳಿಯ ಹೊಲದಲ್ಲಿ ತನ್ನ ಫಲವನ್ನು ಕಾಲಕ್ಕೆ ಮುಂಚೆ ಉದುರಿಸಿ ಬಿಡುವುದಿಲ್ಲವೆಂದು ಸೈನ್ಯಗಳ ಕರ್ತನು ಹೇಳುತ್ತಾನೆ. Next verse, ma. ಜನಾಂಗಗಳೆಲ್ಲ ನಿಮ್ಮನ್ನು ಧನ್ಯರು ಎಂದು ಕರೆಯುವರು, ಯಾಕಂದರೆ ನೀವು ರಮ್ಯವಾದ ದೇಶವಾಗಿರುವೆಂದು ಸೈನ್ಯಗಳ ಕರ್ತನು ಹೇಳುತ್ತಾನೆ. Shall we repeat in Kannada verse 12? ಎಲ್ಲ ನನ್ನಿಂದ ಹೇಳಿ. ಜನಾಂಗಗಳೆಲ್ಲ ನಿಮ್ಮನ್ನು ಧನ್ಯರೆಂದು ಕರೆಯುವರು, ಯಾಕಂದರೆ ನೀವು ರಮ್ಯವಾದ ದೇಶವಾಗಿರುವಿರಿ. ಜನಾಂಗಗಳನ್ನು, nations, ದೇಶಗಳೆಲ್ಲ ನಿಮ್ಮನ್ನು ಧನ್ಯ. All nations shall call you blessed. ದೇಶಗಳೆಲ್ಲ ನಿಮ್ಮನ್ನು ಧನ್ಯರೆಂದು ಕರೆಯುವರು, ಯಾಕೆಂದರೆ ನೀವು ರಮ್ಯವಾದ ದೇಶವಾಗಿರುವಿರಿ ಎಂದು ಸೈನ್ಯಗಳ ಕರ್ತನು ಹೇಳುತ್ತಾನೆ. One more time. Personally. ದೇಶಗಳೆಲ್ಲ ನನ್ನನ್ನು ಧನ್ಯರೆಂದು ಕರೆಯುವರು, ಯಾಕೆಂದರೆ ನಾನು ರಮ್ಯವಾದ ದೇಶವಾಗಿರುವೆ. Happily, joyfully lift your hand and say, ಸಂತೋಷವಾಗಿ ಕೈ ಎತ್ತುತ್ತಾ ಹೇಳಿ. ದೇಶಗಳೆಲ್ಲ ನನ್ನನ್ನು ಧನ್ಯರೆಂದು ಕರೆಯುವರು, ಯಾಕೆಂದರೆ ನಾನು ರಮ್ಯವಾದ ದೇಶವಾಗಿರುವೆ. I enjoy this verse. ನಾನು ಈ ವಾಕ್ಯ ತುಂಬಾ ಆನಂದಿಸುತ್ತೇನೆ. All the nations will call me blessed. ಎಲ್ಲಾ ದೇಶಗಳು ನನ್ನನ್ನು ಧನ್ಯರೆಂದು ಕರೆಯುತ್ತಾರೆ. Amen.
I strongly believe ನಾನು ಬಲವಾಗಿ ನಂಬುತ್ತೇನೆ. all the nations shall call me blessed. ಎಲ್ಲಾ ದೇಶಗಳು ನನ್ನನ್ನು ಧನ್ಯರೆಂದು ಕರೆಯುತ್ತಾರೆ. You know, your life will be such a delight for people. When they look at your life, they'll praise God. ನಿಮ್ಮ ಜೀವಿತವು ಇನ್ನೊಬ್ಬರಿಗೆ ಬಹಳ ಉಲ್ಲಾಸವನ್ನುಂಟು ಮಾಡ್ತದೆ. ನಿಮ್ಮ ಜೀವಿತವನ್ನು ನೋಡಿ ಇನ್ನೊಬ್ಬರು ಖುಷಿ God ಪಡುತ್ತಾರೆ. says, you bring the tithe, you see, I will open. Windows means not these windows, okay? Windows means floodgates itself. The original word says floodgates of heaven. ಆತನ ಹೇಳ್ತಾನೆ, ನೀವು ದಶಮ ಭಾಗವನ್ನು ತನ್ನಿರಿ, ನಾನು ಕಿಟಕಿಗಳನ್ನು ತೆರೆಯುವೆ. ಕಿಟಕಿಗಳು ಹೇಳುವಾಗ ಈ ಕಿಟಕಿಗಳಲ್ಲ, ಪರಲೋಕದ ಕಿಟಕಿಗಳು ಅಂದ್ರೆ ಪ್ರವಾಹದಂತೆ ಅದನ್ನು Dam, they have big gates, floodgates. That floodgates, God said, I will pour out. Blessings will flow in your life like a flood. ಡ್ಯಾಮ್ಗಳಿಗೆ ಈಗ ಗೇಟ್ಗಳು ಇರ್ತದೆ, ಹಾಗೆ ಅದನ್ನು ತೆರೆದು ಅದನ್ನು ನಿಮಗೆ ಸುರಿಸ್ತೀನಿ ಎಂಬುದಾಗಿ ದೇವರು ಹೇಳ್ತಾನೆ. There shall not be roof enough to store it. ನಿಮ್ಮಲ್ಲಿ ಸ್ಥಳ ಹಿಡಿಯಲಾರದಷ್ಟು ಅದನ್ನು ಸುರಿಸುತ್ತಾನೆ. Say in English, there will not be room enough to store the blessings of God. ದೇವರ ಆಶೀರ್ವಾದಗಳನ್ನು ಕೂಡಿಸಿ ಇಡುವುದಕ್ಕೆ ಸ್ಥಳ ಸಾಕಾಗುವುದಿಲ್ಲ. One more time, happily, joyfully lift your hand and say it. ನಿಮ್ಮ ಕೈಗಳ ಎತ್ತುತ್ತಾ ಸಂತೋಷವಾಗಿ ಹೇಳಿ, ದೇವರ ಆಶೀರ್ವಾದಗಳನ್ನು ಕೂಡಿಸಿ ಇಡುವುದಕ್ಕೆ ಸ್ಥಳ ಸಾಕಾಗುವುದಿಲ್ಲ. I started meditating the scripture when I had nothing in my house. ಈ ವಾಕ್ಯಗಳನ್ನು ನಾನು ಯಾವಾಗ ಧ್ಯಾನ ಮಾಡಲಿಕ್ಕೆ ಪ್ರಾರಂಭಿಸಿದೆ ಅಂದ್ರೆ ನನ್ನ ಮನೆಯಲ್ಲಿ ಆವಾಗ ಏನೂ ಇರಲಿಲ್ಲ. If somebody comes to my house, no chair to sit, you have to sit down. ಯಾರಾದ್ರೂ ನನ್ನ ಮನೆಗೆ ಬಂದ್ರೆ ಕೂತ್ಕೊಳ್ಳಿಕ್ಕೆ ಚೇರ್ಗಳಿಲ್ಲ, ಅವರು ನೆಲದ ಮೇಲೆ ಕೂತ್ಕೋಬೇಕು. Nothing was there. One cot and cupboard, little bit kitchen item, only that much. ಅದಿನಲ್ಲಿ ಒಂದು ಕಾಟ್ ಇತ್ತು ಮತ್ತು ಸ್ವಲ್ಪ ಕಿಚನ್ ವಸ್ತುಗಳು ಇತ್ತು. Everything is empty, but I used to claim there is not going to be enough room for them to store it. ಏನು ಇರಲಿಲ್ಲ, ಬರಿದಾಗಿತ್ತು. ಆದ್ರೆ ನಾನು ಬಲವಾಗಿ ನಂಬ್ತಾ ಇದ್ದೆ, ನಾನು ಆಶೀರ್ವಾದಗಳು ಕೂಡಿಸಿದ್ದಕ್ಕೆ ಸ್ಥಳ Then ಸಾಕಾಗುವುದಿಲ್ಲ. I felt, one BHK is not enough. ಒಂದು BHK ಸಾಕಾಗುವುದಿಲ್ಲ. Now 2 BHK is not enough. ಈಗ 2 BHK ಕೂಡ ಸಾಕಾಗ್ತಾ If ಇಲ್ಲ. you build a house with 1 BHK, you should think about one more room immediately. ನೀವು 1 BHK ಮನೆ ಕಟ್ಟಿದ್ರೆ ನೀವು ತಕ್ಷಣವೇ 2 BHK ಮನೆ ಕಟ್ಟಬೇಕು. If you have a 2 BHK, you have to think about 3. Immediately you should think. ನಿಮಗೆ 2 BHK ಇದ್ರೆ 3 BHK ಬಗ್ಗೆ ನೀವು ತಕ್ಷಣ ಯೋಚನೆ ಮಾಡಬೇಕು. You will come to a place, extra one more room is needed. Extra one more room is needed. ನೀವು ಯಾವ ಸ್ಥಳಕ್ಕೆ ಬರ್ತಿರೋದು, ಯಾವಾಗಲೂ ಒಂದು ಎಕ್ಸ್ಟ್ರಾ ರೂಮ್ ಬೇಕು ಎಂಬುದಾಗಿ ಆ ಸ್ಥಳಕ್ಕೆ Because that's the way God blesses. ಹಾಗೆ ದೇವರು ನಮ್ಮನ್ನು ಆಶೀರ್ವದಿಸ್ತಾನೆ. Hallelujah. Even if nothing is there, He will make it happen. ಏನು ಇಲ್ಲದಿರುವಾಗಲೂ ಕೂಡ ಎಲ್ಲವೂ ಇರುವ ಹಾಗೆ ದೇವರು ಮಾಡ್ತಾನೆ. Here it says ಇಲ್ಲಿ ಹೇಳ್ತದೆ in verse 10, 10ನೇ ವಚನ, I will rebuke the devourer for your sake, he shall not destroy the fruits of your ground. ನುಂಗುವ ಹುಳವನ್ನು ನಿನಗೋಸ್ಕರ ತಡೆಯುತ್ತೇನೆ, ನಿನ್ನ ದ್ರಾಕ್ಷಿ ಬಳ್ಳಿ ಹೊಲದಲ್ಲಿ ತನ್ನ ಫಲವು ಅವರು ಕೆಡಿಸುವುದಿಲ್ಲ. Destroy the fruits of your ground. ಆತನು ನಿಮ್ಮ ಭೂಮಿಯ ಫಲವನ್ನು ಕೆಡಿಸುವುದಿಲ್ಲ. All of you say in Kannada. ಆತನು ನಿಮ್ಮ ಭೂಮಿಯ ಫಲವನ್ನು ಕೆಡಿಸುವುದಿಲ್ಲ. I'll explain this. ಇದನ್ನು ವಿವರಿಸ್ತೇನೆ. In those days they were depending only on the ground, in the agriculture. ಆ ದಿನಗಳ ಜನರು ಕೇವಲ ಈ ಹೊಲದ ಮೇಲೆ ಅವರು ಅವಲಂಬಿಸಿದ್ರು. But Adam never had a problem. ಆದರೆ ಆದಾಮನಿಗೆ ಯಾವ ಸಮಸ್ಯೆನೂ ಇರಲಿಲ್ಲ. Adam had everything. It was no thorns, no thistles, no hardships, no sweat. Everything, he was reaping it, enjoying it. ಆದರೆ ಆದಾಮನಿಗೆ ಯಾವ ಸಮಸ್ಯೆ ಇಲ್ಲ, ಯಾವ ಮುಳ್ಳು ಗಿಡಗಳು ಇರಲಿಲ್ಲ, ಯಾವುದೇ ಶ್ರಮ ಇರಲಿಲ್ಲ, ಏನೂ ಇರಲಿಲ್ಲ. But only one principle God kept: eat everything except one. ಆದರೆ ದೇವರು ಆತನಿಗೆ ಒಂದು ನಿಯಮ ಮಾತ್ರ ಕೊಟ್ಟಿದ್ದನು, ಎಲ್ಲ ಮರದ ಫಲಗಳು ತಿನ್ನು, ಒಂದು ಮರದ ಫಲವು ತಿನ್ನಬೇಡ. Why? ಯಾಕೆ? You should know I am your God. You should depend on me. I am the blessing for all your. I am the source for all your blessings. ಯಾಕಂದ್ರೆ ನೀನು ನನ್ನ ಮೇಲೆ ಅವಲಂಬಿಸಿಕೊಡಬೇಕು, ನಿನ್ನ ಎಲ್ಲಾ ಒದಗಿಸಕ್ಕೆ ನಾನೇ ಮೂಲವಾಗಿದ್ದೇನೆ, ನಾನೇ ನಿನ್ನನ್ನು ಆಶೀರ್ವದಿಸುವೆನು. Only one fruit don't eat. ಒಂದೇ ಒಂದು ಫಲ ತಿನ್ನಬೇಡ. As a tithe is a principle. It is not law. ದಶಮಾಂಶ ಅನ್ನೋದು ಅದು ನಿಯಮವಾಗಿದೆ, ಅದು ಒಂದು ಧರ್ಮಶಾಸ್ತ್ರ ಅಲ್ಲ. He said, enjoy all the blessings. ಎಲ್ಲ ಆಶೀರ್ವಾದಗಳನ್ನು ಆನಂದಿಸು. Tell never enjoy all the blessings. ನಿಮ್ಮ ಪಕ್ಕದವರಿಗೆ ಎಲ್ಲ ಆಶೀರ್ವಾದಗಳನ್ನು ಆನಂದಿಸು. But this fellow ate that one fruit. ಆದರೆ ಈ ಮನುಷ್ಯ ಆ ಒಂದೇ ಫಲವನ್ನು ತಿಂದ. One Bible scholar says he ate his tithe itself. ಒಬ್ಬ ಸತ್ಯವೇದ ತತ್ವಜ್ಞಾನಿ ಹೇಳ್ತಾನೆ, ಆತನ ದಶಮಾಂಶವನ್ನು ತಿಂದನು. It is not about fruit. ಅದು ಫಲಕೃತ ಅಲ್ಲ. No, Lord.
not your will, my will. What I want, I'll do it. ಇಲ್ಲ ಇಲ್ಲ ದೇವ್ ನಿನ್ನ ಚಿತ್ತ ಅಲ್ಲ ನನ್ನ ಚಿತ್ತ, ನನಗೆ ಏನು ಬೇಕು ನಾನು ತಿಂತೀನಿ. And when he didn't obey God, it damaged the ground. It damaged the earth. ಯಾವಾಗ ಆತನು ದೇವರಿಗೆ ವಿಧೇಯನಾಗಲಿಲ್ಲವೋ ಆವಾಗ ಅದು ಭೂಮಿಗೆ ಅದು ಕೇಡನ್ನು ಉಂಟು ಮಾಡಿತು. Not only for him, for mankind, it brought poverty in this world. ಅದರ ನಿಮಿತ್ತವಾಗಿ ಭೂಮಿಯ ಮೇಲೆ ಬಡತನ ಬಂತು. Hallelujah. Hallelujah. Turn your Bible to book of Romans. ರೋಮದವರಿಗೆ ಬರೆದ ಪುಸ್ತಕಕ್ಕೆ ನಿಮ್ಮ ಬೈಬಲ್ ಅನ್ನು ತಿರುಗಿಸಿರಿ. 8th chapter. 8ನೇ ಅಧ್ಯಾಯ verse 22. 22ನೇ ವಚನ. ರೋಮದವರ ಬರೆದ ಪತ್ರಿಕೆ 8ನೇ ಅಧ್ಯಾಯ 22ನೇ ವಚನ. Book of Romans 8th chapter verse 22. ರೋಮದವರು ಬರೆದ ಪುಸ್ತಕ 8ನೇ ಅಧ್ಯಾಯ 22ನೇ ವಚನ. For we know that whole creation groaneth and travaileth in pain together until now. ಹೀಗೆ ಸರ್ವ ಸೃಷ್ಟಿಯು ಇಂದಿನವರೆಗೂ ನರಳುತ್ತಾ ಪ್ರಸವ ವೇದನೆ ಪಡುತ್ತದೆ ಎಂದು ನಾವು ಬಲ್ಲೆವು. Shall we repeat in Kannada, please? ಕನ್ನಡ ನನ್ನಿಂದ ಹೇಳಿ. ಹೀಗೆ ಸರ್ವ ಸೃಷ್ಟಿಯು ಇಂದಿನವರೆಗೂ ನರಳುತ್ತಾ ಪ್ರಸವ ವೇದನೆ ಪಡುತ್ತದೆ ಎಂದು ನಾವು ಬಲ್ಲೆವು. So the damage what he did is not for him, for the whole creation he did a damage. ಆತನು ಮಾಡುವಂತ ತಪ್ಪು ಅದು ಕೇವಲ ಭೂಮಿಗೆ ಕೇಡು ಉಂಟು ಮಾಡಿಲ್ಲ, ಎಲ್ಲ ಮನುಷ್ಯ ಕುಲಕ್ಕೆ ಅದು ಕೇಡು ಉಂಟು ಮಾಡಿತು. Everything is suffered because of him. ಆತನ ಮೂಲಕ ಎಲ್ಲರೂ ನರಳ್ತಾ ಇದ್ದಾರೆ. And still the creation is suffering. ಇನ್ನು ಆ ಸೃಷ್ಟಿ ಕೂಡ ನರಳ್ತಾ ಇದೆ. But God has his way of blessing people. In spite of all this, God blesses people. ಇದೆಲ್ಲ ಆದಾಗಲೂ ದೇವರಿಗೆ ತಂದೆ ಆದ ಒಂದು ಮಾರ್ಗವಿದೆ ಜನರನ್ನು ಆಶೀರ್ವದಿಸಲು. And God wants to redeem the land also from the devil's impact. ಈಗ ದೇವರಿಗೆ ಆ ಸೈತಾನ ವಶದಿಂದ ಆ ಒಂದು ಭೂಮಿಯನ್ನು ತೆಗೆದುಕೊಳ್ಳಬೇಕೆಂಬುದಾಗಿ ಕೂಡ ಇದೆ. God says no problem, thorns and thistles are there. ಮುಳ್ಳುಗಳಿದ್ರೂ ಪರವಾಗಿಲ್ಲ. Now I have my way. ಈಗ ನನ್ನದೇ ಒಂದು ಮಾರ್ಗ ಇದೆ. Hallelujah. Hallelujah. You are disconnected from God. ದೇವರಿಂದ ನಿಮ್ಮ ಸಂಪರ್ಕವು ಅದು ಮುರಿದು ಹೋದರೂ ಕೂಡ, But when you honor him with your substance, that place will be blessed. ನಿಮ್ಮ ವಸ್ತುಗಳಿಂದ ದೇವರನ್ನು ಗೌರವಿಸುವುದಾದರೆ ಆ ಸ್ಥಳವು ಆಶೀರ್ವದಿಸಲ್ಪಡುತ್ತದೆ. Hallelujah. Now Jesus came, God and man is connected. ಯೇಸು ಕ್ರಿಸ್ತನು ಬಂದರು, ಮನುಷ್ಯ ಮತ್ತು ದೇವರು ಪುನಃ ಸಂಪರ್ಕಕ್ಕೆ ಬಂದರು. But the land is not redeemed. ಆದರೆ ಆ ಒಂದು ಭೂಮಿ ವಿಮೋಚಿಸಲ್ಪಟ್ಟಿಲ್ಲ. Creation has to be redeemed. ಸೃಷ್ಟಿಯು ಅದು ವಿಮೋಚಿಸಲ್ಪಡಬೇಕು. I'll tell you, wherever the gospel is preached, ಎಲ್ಲೆಲ್ಲೂ ಸುವಾರ್ತೆಯು ಸಾರಲ್ಪಟ್ಟಿದೆ, wherever people accepted Jesus, ಎಲ್ಲೆಲ್ಲೂ ಜನರು ಯೇಸು ಕ್ರಿಸ್ತ ಅಂಗೀಕರಿಸಿದರು, wherever people honored God with the substance, ಎಲ್ಲೆಲ್ಲೂ ಜನರು ದೇವರನ್ನು ತನ್ನ ವಸ್ತುಗಳನ್ನು ಗೌರವಿಸಿದರು. you can go, you can see it. That land is different today. ನೀವು ಹೋಗಿ ನೋಡಬಹುದು, ಆ ಸ್ಥಳವು ಈಗ ವ್ಯತ್ಯಾಸವಾಗಿದೆ. 2000 years, anywhere gospel is preached, people accepted Jesus and they honored God with the substance, that land condition is changed. 2000 ವರ್ಷಗಳ ಹಿಂದೆ ಎಲ್ಲಿ ಸುವಾರ್ತೆ ಸಾರಲ್ಪಟ್ಟಿದೆಯೋ, ಎಲ್ಲಿ ಜನರು ಯೇಸು ಕ್ರಿಸ್ತನ ಅಂಗೀಕರಿಸಿದರೋ, ಎಲ್ಲಿ ಜನರು ಅವರ ವಸ್ತುಗಳ ದೇವರನ್ನು ಗೌರವಿಸಿದರೋ, ಅಲ್ಲಿ ಆ ಭೂಮಿಯು ಪೂರ್ಣವಾಗಿ ಬದಲಾಗಿದೆ. Wherever Protestant Reformation took place, there the land is like a land flowing with honey and milk. ಎಲ್ಲಿ ಪ್ರೊಟೆಸ್ಟೆಂಟ್ ರಿಫಾರ್ಮೇಷನ್ ಆಗಿದೆಯೋ ಅಲ್ಲೆಲ್ಲ ಆ ಭೂಮಿಗಳು ಆಶೀರ್ವದಿಸಲ್ಪಟ್ಟಿದೆ. Why? ಯಾಕೆ? People accept Jesus, they honor God. God, you are our source. They honor him with the substance. They change everything. ಯಾಕಂದ್ರೆ ಜನರು ಯೇಸು ಕ್ರಿಸ್ತನ ಅಂಗೀಕರಿಸಿದರು, ತಮ್ಮ ವಸ್ತುಗಳ ದೇವರನ್ನು ಗೌರವಿಸಿದರು, ದೇವರೇ ನೀವೇ ನಮ್ಮ ಮೂಲವಾಗಿದೆ ಎಂಬುದಾಗಿ. I'll give one example. ಒಂದು ಉದಾಹರಣೆ ಕೊಡ್ತೀನಿ. You know, in Kerala, not all are Christians. ಕೇರಳದಲ್ಲಿ ಎಲ್ಲರೂ ಕ್ರೈಸ್ತರಲ್ಲ. But Christianity came. ಅಲ್ಲಿ ಕ್ರೈಸ್ತತ್ವ ಬಂತು. You go and search for one thorn bush in Kerala. ಎಲ್ಲಿಯಾದ್ರೂ ಹೋಗಿ ಮುಳ್ಳು ಗಿಡಗಳನ್ನು ಹುಡುಕಿರಿ, You will never find it. ನಿಮ್ಗೆ ಅಲ್ಲಿ ಸಿಗುವುದಿಲ್ಲ. You will not find one thorn bush. You will not find. I literally searched whenever I went. I want to see. Because I had a lot of Malayali friends. They used to tell me. I said I want to take one picture. Said, hey, your plaza circle, but I was unable to get it. ನಾನು ಹೋಗಿ ಹುಡುಕಿದ್ದೇನೆ, ನನ್ನ ಸ್ನೇಹಿತರಿದ್ದರು, ಎಲ್ಲೂ ಕೂಡ ನನಗೆ ಒಂದು ಮುಳ್ಳು ಗಿಡಗಳು ಸಿಗ್ಲಿಲ್ಲ. ನಾನೊಂದು
ಪಿಕ್ಚರ್ ಫೋಟೋ ತೆಗಿಬೇಕಂತ ಕೂಡ ಇದ್ದೆ. So God has His way of blessing His people. ದೇವರಿಗೆ ತಂದೆಯಾದ ಒಂದು ಮಾರ್ಗವಿದೆ ಜನರನ್ನು ಆಶೀರ್ವದಿಸಲು. Which land Abraham got in his hand? ಯಾವ ಭೂಮಿ ಅಬ್ರಹಾಮನಿಗೆ ಸಿಕ್ಕಿತು? He didn't get the land flowing with water, no green, nothing. ಅವನಿಗೆ ಸಿಕ್ಕಿದಂತ ಭೂಮಿಯಲ್ಲಿ ನೀರು ಇರಲಿಲ್ಲ, ಅದು ಅಥವಾ ನೀರಾವರಿ ಪ್ರದೇಶ ಆಗಿರಲಿಲ್ಲ. Dry place. ಅದು ಒಣಗಿದ ಭೂಮಿ. Lord God, Sodom and Gomorrah, lot of water, lot of green. ಸೊದೋಮ್ ಗೊಮೋರದಲ್ಲಿ ತುಂಬಾ ಹಸಿರಾಗಿತ್ತು ಮತ್ತು ನೀರಾವರಿ ಪ್ರದೇಶವಾಗಿತ್ತು. But this dry land became a land flowing with the honey and milk. ಆದರೆ ಈ ಒಣಗಿದ ಭೂಮಿಯು ಹಾಲು ಜೇನು ಹರಿಯುವಂತ ಪ್ರದೇಶವಾಗಿ ಮಾರ್ಪಟ್ಟಿತು. Genesis 14th chapter verse 20. ಆದಿಕಾಂಡ 14th chapter verse 20. 14ನೇ ಅಧ್ಯಾಯ 22ನೇ ವಚನ. ಆದಿಕಾಂಡ 14:22ನೇ ವಚನ. 20 ಆದಿಕಾಂಡ 14:20. Here priest, okay, you read it. 20. ನಿನ್ನ ಶತ್ರುಗಳನ್ನು ನಿನ್ನ ಕೈಗೆ ಒಪ್ಪಿಸಿದ ಮಹೋನ್ನತನಾದ ದೇವರು ಸ್ತುತಿ ಹೊಂದಲಿ ಅಂದನು. ಅಬ್ರಹಾಮನು ಅವನಿಗೆ ಎಲ್ಲದರಲ್ಲಿ ದಶಮ ಭಾಗವನ್ನು ಕೊಟ್ಟನು. Hallelujah. First thing, Abraham is not a Christian. ಮೊದಲನೇದಾಗಿ ಅಬ್ರಹಾಮನು ಕ್ರೈಸ್ತನಾಗಿರಲಿಲ್ಲ. He was an idol maker. ವಿಗ್ರಹಗಳನ್ನು ಮಾಡುವ ಆತ He ಮನುಷ್ಯನಾಗಿದ್ದನು. was selling idols. ಆತನು ವಿಗ್ರಹಗಳನ್ನು ಮಾರ್ತಾ ಇದ್ದನು. God called him. ದೇವರು ಆತನನ್ನು ಕರೆದನು. He is new to God, but he had a relationship with God. ಆದರೆ ಆತನಿಗೆ ದೇವರೊಂದಿಗೆ ಸಂಬಂಧವಿತ್ತು. One priest came and blessed him. ಒಬ್ಬ ಯಾಜಕ ಬಂದು ಆತನನ್ನು ಆಶೀರ್ವದಿಸಿದನು. He gave the 1/10. ಆತನು ದಶಮ ಭಾಗ ಕೊಟ್ಟನು. When God called him, Abraham was not so rich. ಯಾವಾಗ ದೇವರು ಅಬ್ರಹಾಮನು ಕರೆದನು, ಅಬ್ರಹಾಮನು ಅಷ್ಟು ಶ್ರೀಮಂತನಾಗಿರಲಿಲ್ಲ. God called him in 12th chapter, Genesis 12th chapter. ಆದಿಕಾಂಡ 12ನೇ ಅಧ್ಯಾಯದಲ್ಲಿ ದೇವರು ಅಬ್ರಹಾಮನು ಕರೆದನು. Genesis 13th chapter, Bible says Abraham became rich. 13ನೇ ಅಧ್ಯಾಯದಲ್ಲಿ ಬೈಬಲ್ ಹೇಳ್ತದೆ ಅಬ್ರಹಾಮನು ಶ್ರೀಮಂತನಾದನು. He gave tithe in 14th chapter. 14ನೇ ಅಧ್ಯಾಯದಲ್ಲಿ ಆತನು ದಶಮ ಭಾಗವನ್ನು ಕೊಟ್ಟನು. Because he honored God, he understood God. When I left everything and came, I don't know where I am going. One thing I know, you are my source. ನನಗೆ ನೀನು ಕರೆದಾಗ ನಾನು ಎಲ್ಲವನ್ನು ಬಿಟ್ಟು ಬಂದು ಎಲ್ಲಿಗೆ ಹೋಗ್ತಾ ಇದ್ದೇನೆ ಅಂತ ನನಗೆ ಗೊತ್ತಿರಲಿಲ್ಲ. ಆದರೆ ನನಗೆ ಗೊತ್ತು ನೀನೇ ನನ್ನ ಎಲ್ಲ ಒದಗಿಸಲಿಕ್ಕೆ ಮೂಲನಾಗಿದ್ದೆ. Abraham has the habit of teaching to his children. ಅಬ್ರಹಾಮನಿಗೆ ತನ್ನ ಮಕ್ಕಳಿಗೆ ಕಲಿಸುವಂತ ಒಂದು ಅಭ್ಯಾಸವಿತ್ತು. God says Abraham will command his children to do what the God says. ಸತ್ಯವೇದ ಹೇಳ್ತದೆ ಅಬ್ರಹಾಮನು ತನ್ನ ಮಕ್ಕಳಿಗೆ ದೇವರು ಏನು ಹೇಳಿದನೆ ಮಾಡುವುದಕ್ಕೆ ಆಜ್ಞೆ ಮಾಡುತ್ತಿದ್ದ. That is why Isaac, prospered, and midst of famine he prospered. ಅದಕ್ಕಾಗಿ ಇಸಾಕನು ಬರಗಾಲದಲ್ಲಿ ಕೂಡ ಆತನ ಅಭಿವೃದ್ಧಿ ಹೊಂದಿದನು. No rain, no water, no food, this man is sowing and reaping. ಅಲ್ಲಿ ನೀರು ಇಲ್ಲ, ಆಹಾರ ಇಲ್ಲ, ಆದರೆ ಈ ಮನುಷ್ಯನು ಬಿತ್ತುತ್ತಾ ಇದ್ದಾನೆ ಮತ್ತು ಕೊಯ್ತಾ ಇದ್ದಾನೆ. One more scripture I'll read, Genesis 28th chapter, ಆದಿಕಾಂಡ 28ನೇ ಅಧ್ಯಾಯ verse 22. 22ನೇ ವಚನ. 28ನೇ ಅಧ್ಯಾಯ 22ನೇ ವಚನ. This is Jacob, making a commitment. ಇದು ಯಾಕೋಬನು ಮಾಡಿಕೊಳ್ಳುವಂತ ಒಪ್ಪಂದ. ಇದಲ್ಲದೆ ಸ್ತಂಭವಾಗಿ ನಾನು ನಿಲ್ಲಿಸಿದ ಈ ಕಲ್ಲು ದೇವರ ಮನೆಯಾಗಿರುವುದು. ಆಗ ನೀನು ನನಗೆ ಕೊಡುವುದರಲ್ಲಿ 10ರಲ್ಲಿ 1 ಭಾಗವನ್ನು ನಿನಗೆ ನಾನು ಖಂಡಿತವಾಗಿ ಕೊಡುವೆನು ಅಂದನು. Hallelujah. Shall we that part, the last one, ನೀನು ನನಗೆ ಕೊಡುವುದು. ನನ್ನ ಹಿಂದೆ ಹೇಳಿ, ನೀನು ನನಗೆ ಕೊಡುವುದರಲ್ಲ 10ರಲ್ಲಿ 1 ಭಾಗವನ್ನು ನಿನಗೆ ನಾನು ಖಂಡಿತವಾಗಿ ಕೊಡುವೆನು. People say tithe came through law. ಜನರು ಹೇಳ್ತಾರೆ ಧರ್ಮಶಾಸ್ತ್ರದಿಂದಲೇ ದಶಮ ಭಾಗ ಬಂತು. Tithe didn't come through law, tithe came before law. ಧರ್ಮಶಾಸ್ತ್ರದ ಮೂಲಕ ದಶಮ ಭಾಗ ಬರಲಿಲ್ಲ, ಅದಕ್ಕಿಂತ ಮೊದಲೇ ಅದು ಬಂದಿದೆ. Jacob made a commitment. ಯಾಕೋಬನು ಒಂದು ಒಪ್ಪಂದ ಮಾಡಿಕೊಂಡಿದ್ದ. When he didn't have a job, he made a commitment. ಯಾವಾಗ ಆತನಿಗೆ ಕೆಲಸವಿರಲಿಲ್ಲ ಆವಾಗ ಆತನು ಒಪ್ಪಂದ ಮಾಡಿಕೊಂಡ. When no income, he made a commitment. ಯಾವಾಗ ಏನು ಇನ್ಕಮ್ ಇರಲಿಲ್ಲ ಆವಾಗ ಒಪ್ಪಂದ ಮಾಡಿಕೊಂಡ. He had only one stick. ಒಂದೇ ಒಂದು ಕೋಲು ಅವನ ಕೈಯಲ್ಲಿತ್ತು. Hallelujah. He had a blessing. ಆತನಿಗೆ ಆಶೀರ್ವಾದವಿತ್ತು. But not in the natural realm. ಆದರೆ ಕಾಣುವಂತ ಲೋಕದಲ್ಲಿ ಅಲ್ಲ. Only stick. ಒಂದು ಕೋಲು ಮಾತ್ರ. He made I will give. ಆತನು ಒಪ್ಪಂದ ಮಾಡಿಕೊಂಡ. From where he has learned, ಎಲ್ಲಿಂದ ಆತನು
ಅವನು ಕಲ್ತುಕೊಂಡ. Maybe he has learned from grandfather. ಆತನು ಆತನ ಅಜ್ಜನಿಂದ ಕಲ್ತಿರಬಹುದು. Maybe he has learned from the father. ಆತನ ತಂದೆಯಿಂದನೂ ಕಲ್ತಿರಬಹುದು. Hallelujah. Our children will do whatever we do, they'll do it. ನಮ್ಮ ಮಕ್ಕಳು ನಾವು ಏನ್ ಮಾಡ್ತೀವಿ ಅದನ್ನೇ ಅವರು ಮಾಡ್ತಾರೆ. Hallelujah. We should set a good example for our children. ನಮ್ಮ ಮಕ್ಕಳಿಗೆ ನಾವು ಒಳ್ಳೆ ಮಾದರಿಯಾಗಿರಬೇಕು. When my kids were young, I used to give them pocket money 100 rupees. ನನ್ನ ಮಕ್ಕಳು ಚಿಕ್ಕವರಾಗಿರುವಾಗ ಪಾಕೆಟ್ ಮನಿ ಆಗಿ 100 ರೂಪಾಯಿ ಕೊಡ್ತೀನಿ. 100 Not that they should spend 100 rupees. I want to train them from that 100 rupees whether they give tithe or not. ಅವರು 100 ರೂಪಾಯಿ ಖರ್ಚು ಮಾಡಬೇಕಂತಲ್ಲ, ಆ 100 ರೂಪಾಯಿಯಲ್ಲಿ ಅವರು ದಶಮ ಭಾಗ ಕೊಡ್ತಾರೆ ಇಲ್ವಾ? They got so much habituated. ಅವರು ಎಷ್ಟು ಅದಕ್ಕೆ ಅಭ್ಯಾಸ ಆಗಿದೆ ಅಂದ್ರೆ Now they can't, anything they get, they have to give tithe. Without that, they can't spend it. ಅವರಿಗೆ ಏನೆಲ್ಲ ಸಿಗ್ತದೆ ಅದರಲ್ಲಿ ಅವರು ದಶಮ ಕೊಡಲೇಬೇಕು. ಅದಲ್ಲದೆ ಅವರು ಖರ್ಚು ಮಾಡಿಗೆ ಮನಸ್ಸು ಬರಲ್ಲ. My daughter, whatever money, if I send 500 today, next Sunday she will go to pastor, give the tithe. ನಾನು 500 ರೂಪಾಯಿ ನನ್ನ ಮಗಳಿಗೆ ಕಳಿಸಿದ್ರೆ ಅವರು ಮುಂದಿನ ವಾರ ಹೋಗಿ ಅಲ್ಲಿ ದಶಮ ಭಾಗ ಕೊಡ್ತಾಳೆ. Again I'm repeating it. ಇನ್ನೊಂದ್ಸಲ ನಾನು ಹೇಳ್ತಾ ಇದ್ದೀನಿ. Our motive is not doing business with God. Our motive is we love God. ನಮ್ಮ ಉದ್ದೇಶವು ದೇವರೊಂದಿಗೆ ವ್ಯವಹಾರ ಮಾಡುವುದಲ್ಲ, ನಮ್ಮ ಉದ್ದೇಶ ನಾವು ದೇವರನ್ನು ಪ್ರೀತಿಸ್ತಾ ಇದ್ದೇವೆ. 1 Corinthians 13th chapter. 1ನೇ ಕೊರಿಂಥ 13ನೇ ಅಧ್ಯಾಯ verse 3. 3ನೇ ವಚನ. 1ನೇ ಕೊರಿಂಥ 13ನೇ ಅಧ್ಯಾಯ 3ನೇ ವಚನ. And though I bestow all my goods to feed the poor, and though I give my body to be burned, have not charity, it profiteth me nothing. ನನಗಿರುವುದೆಲ್ಲವನ್ನು ಬಡವರಿಗೆ ಅನ್ನದಾನ ಮಾಡಿದರು, ನನ್ನ ದೇಹವನ್ನು ಸುಡುವುದಕ್ಕೆ ಒಪ್ಪಿಸಿದರು, ಪ್ರೀತಿಯು ನನಗಿಲ್ಲದಿದ್ದರೆ ನನಗೇನು ಪ್ರಯೋಜನವಾಗುವುದಿಲ್ಲ. Say in Kannada, all of you say in Kannada. ಎಲ್ಲರೂ ಕನ್ನಡದಿಂದ ಹೇಳಿ. ನನಗಿರುವುದೆಲ್ಲವನ್ನು ಬಡವರಿಗೆ ಅನ್ನದಾನ ಮಾಡಿದರು, ನನ್ನ ದೇಹವನ್ನು ಸುಡುವುದಕ್ಕೆ ಒಪ್ಪಿಸಿದರು, ಪ್ರೀತಿಯು ನನಗಿಲ್ಲದಿದ್ದರೆ ನನಗೇನು ಪ್ರಯೋಜನವಾಗುವುದಿಲ್ಲ. I sell everything and feed the poor. Is it a good thing or bad thing? ಎಲ್ಲವನ್ನು ಮಾರಿ ಬಡವರಿಗೆ ಅನ್ನದಾನ ಮಾಡೋದು ಒಳ್ಳೆಯದ ಕೆಟ್ಟದ? Great sacrifice. ಅದು ದೊಡ್ಡ ತ್ಯಾಗವಾಗಿದೆ. Because when you give to the poor, we are giving loan to God. ನಾವು ಯಾವಾಗ ಬಡವರಿಗೆ ಕೊಡ್ತೇವೆ ನಾವು ದೇವರಿಗೆ ಸಾಲ ಕೊಟ್ಟ ಹಾಗೆ. Even if I burn my body, no problem. ನನ್ನ ದೇಹವನ್ನು ಸುಟ್ಟರೂ ಪರವಾಗಿಲ್ಲ. But if I don't have love, it profits me nothing. ಆದರೆ ಪ್ರೀತಿಯು ನನಗಿಲ್ಲದಿದ್ದರೆ ಅದು ನನಗೇನು ಪ್ರಯೋಜನವಾಗುವುದಿಲ್ಲ. Hallelujah. Tell this in Kannada. ಪ್ರೀತಿ ನನಗಿಲ್ಲ. ಪ್ರೀತಿಯು ನನಗಿಲ್ಲದಿದ್ದರೆ ನನಗೇನು ಪ್ರಯೋಜನವಾಗುವುದಿಲ್ಲ. ಪ್ರೀತಿಯು ನನಗಿಲ್ಲದಿದ್ದರೆ ನನಗೇನು ಪ್ರಯೋಜನವಾಗುವುದಿಲ್ಲ. Now what is the problem here? ಇಲ್ಲಿ ಸಮಸ್ಯೆ ಏನು? Giving to the poor is good, ಬಡವರಿಗೆ ಕೊಡುವುದು ಒಳ್ಳೆಯದು, but it profits nothing. ಆದರೆ ಅದು ಏನು ಪ್ರಯೋಜನ ಆಗುವುದಿಲ್ಲ. Why? ಯಾಕೆ? In that act, no love. Motive is not right. ಆದರೆ ಕಾರ್ಯದಲ್ಲಿ ಪ್ರೀತಿ ಇಲ್ಲ, ಉದ್ದೇಶ ಸರಿ ಇಲ್ಲ. I worked in one social work organization. ಒಂದು ಸಮಾಜ ಸಂಸ್ಥೆಯಲ್ಲೂ ಕೂಡ ನಾನು ಕೆಲಸ ಮಾಡಿದ್ದೇನೆ. 100 pages notebook, one big photo they'll put in newspaper when we give. ಒಂದು 100 ಪೇಜಸ್ ಬುಕ್ ಕೊಡೋದಾದ್ರೆ ಒಂದು ದೊಡ್ಡ ಪೇಪರ್ ಅಲ್ಲಿ I used to fight with the manager. We are Christians. These all we should not do publicity. ನಾನು ಮ್ಯಾನೇಜರ್ ಜೊತೆ ಜಗಳ ಮಾಡ್ತಿದ್ದೆ. ನಾವು ಕ್ರೈಸ್ತರಾಗಿದ್ದೀವಿ, ಇದೆಲ್ಲ ನಾವು ಪ್ರಚಾರ ಮಾಡಬಾರದು. When we help poor people, we should do silently. ನಾವು ಬಡವರಿಗೆ ಸಹಾಯ ಮಾಡಿದಾಗ ಅದನ್ನು ರಹಸ್ಯವಾಗಿ ಮಾಡಬೇಕು. My manager will tell, poor people doesn't need us, Satya. We need poor people. ಅವರು ಹೇಳ್ತಾರೆ ಬಡವರಿಗೆ ನಾವು ಬೇಡ, ನಮಗೆ ಬಡವರು ಬೇಕು. We have to show them, only then we will get our salary. ನಾನು ಅವರಿಗೆ ತೋರಿಸಬೇಕು, ಆವಾಗ ನಮಗೆ ಸಂಬಳ ಸಿಗ್ತದೆ. No. If a motive is not right, even charity no use. ನಮ್ಮ ಉದ್ದೇಶವು ಸರಿ ಇಲ್ಲ ಅಂತ ಹೇಳಿದ್ರೆ ನಾವು ಮಾಡುವ ಒಳ್ಳೆ ಕಾರ್ಯ ಪ್ರಯೋಜನವಿಲ್ಲ. Same thing comes to tithe offering. When we give to God, with what attitude we give? ನಾವು ದೇವರಿಗೆ ಕೊಡುವಾಗ ಯಾವ ಉದ್ದೇಶದಿಂದ, ಯಾವ ಮನೋಭಾವದಿಂದ ಕೊಡ್ತೇವೆ? Not to make business. I said, if I give, I'll get back, or if I don't give, nothing may happen. Out of fear, out of worry, you get bad about it. I have seen many people telling, if you don't give today, tomorrow you will give in hospital. So out of fear, next week they'll come and give tithe. ಅದು ವ್ಯಾಪಾರದಂತೆ ಅಲ್ಲ, ನಾವು ಕೊಡೋದಿಲ್ಲ ದೇವರು ಕೊಡುವುದಿಲ್ಲ ಎಂಬುದಾಗಿ ನಾನು ಅನೇಕರು ನೋಡಿದ್ದೇನೆ. ನೀನು ಇವತ್ತು ಕೊಟ್ಟಿಲ್ಲ ಅಲ್ಲ, ನಿನ್ನ ಹಣವು ಅದು ಆಸ್ಪತ್ರೆಗೆ ಹಾಕ್ತೇನೆ ನೀನು. Poor people already they have a problem with the body. They have to go for medicine. In that one fear, ದಶಾಂಶ ಕೊಟ್ಟಿಲ್ಲಡ
ಹಾಸ್ಪಿಟಲ್ ಕೊಡಬೇಕು ನೋಡಿ, ಇದು ಉತ್ತಮ. ಡಾಕ್ಟ್ರ್ ಕೊಡೋದು ಉತ್ತಮ, ದೇವರು ಕೊಡೋದು ಉತ್ತಮ. ಯಾಕಪ್ಪ ಸುಮ್ಮನೆ ಡಾಕ್ಟರ್. ಬಟ್ ಪ್ರಾಬ್ಲಮ್ ಇಸ್ ಆಫ್ಟರ್ ಗಿವಿಂಗ್ ಟೈತ್ ಆಲ್ಸೋ ದಿಲ್ ಗೋ ಟು ಡಾಕ್ಟರ್. ಅದೇ ಸಮಸ್ಯೆನ ದಶಮ ಕೊಟ್ಟ ಮೇಲೂ ಕೂಡ ಅವ್ರು ಆಸ್ಪತ್ರೆಗೆ ಹೋಗ್ತಾರೆ. ನೋ ಫಿಯರ್, ನೋ ವರಿ. ಚಿಂತೆ ಅಲ್ಲ, ಭಯವಲ್ಲ. ವಾಟ್ ಇಸ್ ಮೋಟಿವ್? ಉದ್ದೇಶವೇನು? ಇಫ್ ಅ ಮೋಟಿವ್ ಇಸ್ ನಾಟ್ ರೈಟ್, ಗಾಡ್ ವಿಲ್ ನಾಟ್ ಅಕ್ಸೆಪ್ಟ್ ವಾಟ್ ವಿ ಗಿವ್. ನಮ್ಮ ಉದ್ದೇಶವು ಸರಿಯಾಗಿಲ್ಲದಿದ್ದರೆ ನಾವು ಕೊಡುವಂತದ್ದು ದೇವರು ಸ್ವೀಕಾರ ಮಾಡುವುದಿಲ್ಲ. I'm telling you, whatever we give with a motive, that's why God loves cheerful giver. ಅದಕ್ಕಾಗಿ ದೇವರು ಉದಾರವಾಗಿ ಕೊಡುವ ಮೇಲೆ ದೇವರ ಪ್ರೀತಿ. We never force anybody to give. We don't tell people give this much, give that much. No force, because it should come from their heart. ನಾ ಎಂದು ಜನರಿಗೆ ಹೇಳುವುದಿಲ್ಲ ಎಷ್ಟು ಕೊಡಬೇಕು ಅಷ್ಟು ಕೊಡು, ಯಾಕಂದ್ರೆ ಅದು ಕೊಡುವಂತದ್ದು ಅವರ ಹೃದಯದಲ್ಲಿ ಬರುತ್ತೆ. Let me read the scripture again. ಈ ಒಂದು ವಾಕ್ಯವನ್ನು ಇನ್ನೊಮ್ಮೆ ಓದ್ತೀನಿ. Psalm 50th chapter. ಕೀರ್ತನೆಗಳು 58ನೇ ಅಧ್ಯಾಯ 50 50 verse 8 and 9. ಕೀರ್ತನೆ 50 verse 8 and 9. 8 ಮತ್ತು 9. Yes. ಕೀರ್ತನೆ 50 8 9. ನಿನ್ನ ಬಲಿಗಳಿಗೋಸ್ಕರ ಇಲ್ಲವೇ ನಿನ್ನ ದಹನ ಬಲಿಗಳಿಗೋಸ್ಕರ ನಾನು ನಿನ್ನನ್ನು ಗದರಿಸುವುದಿಲ್ಲ. ಅವು ಯಾವಾಗಲೂ ನನ್ನ ಮುಂದೆ ಇವೆ. ನಿನ್ನ ಮನೆಯಿಂದ ಹೋರಿಯನ್ನು ಇಲ್ಲವೇ ನಿನ್ನ ದೊಡ್ಡಿಗಳಿಂದ ಹೋತುಗಳು ತೆಗೆದುಕೊಳ್ಳೇನು. Now tell in Kannada, all of you. ಕನ್ನಡದಲ್ಲಿ ಹೇಳಿ. ನಿನ್ನ ಬಲಿಗಳಿಗೋಸ್ಕರ ಇಲ್ಲವೇ ನಿನ್ನ ದಹನ ಬಲಿಗೋಸ್ಕರ ನಾನು ನಿನ್ನನ್ನು ಗದರಿಸುವುದಿಲ್ಲ. ಅವು ಯಾವಾಗಲೂ ನನ್ನ ಮುಂದೆ ಇವೆ. ನಿನ್ನ ಮನೆಯಿಂದ ಹೋರಿಯನ್ನು ಇಲ್ಲವೇ ನಿನ್ನ ದೊಡ್ಡಿಗಳಿಂದ ಹೋತುಗಳನ್ನು ತೆಗೆದುಕೊಳ್ಳೇನು. Now, what is the problem here? ಇಲ್ಲಿ ಸಮಸ್ಯೆ ಏನು? Are they giving sacrifice? ಅಲ್ಲಿ ಬಲಿಗಳು ಕೊಡ್ತಾ ಇದ್ದಾರಾ? Hello, are you here? ಇಲ್ಲಿದ್ದೀರಾ ನೀವು? Are they giving sacrifice? ಅವ್ರ ಬಲಿಗಳು ಕೊಡ್ತಾ ಇದ್ದಾರಾ? ಹೌದು. But God said, I will not accept. ಆ ದೇವರು ಹೇಳ್ತಾ ಇದ್ರೆ ನನಗೆ ಅದು ಬೇಡ. They are giving bulls and goats. They are bringing. ಅವ್ರ ಹೋತುಗಳು ಹೋರಿಗಳನ್ನು ಕೊಡ್ತಾ ಇದ್ದಾರೆ. I will not take from you. ನಾನು ನಿಮ್ಮಿಂದ ತೆಗೆದುಕೊಳ್ಳುವುದಿಲ್ಲ. He says, if I am hungry, I will not tell you. ನನಗೆ ಹಸಿವಾದರೂ ಕೂಡ ನಿಮ್ಗೆ ಹೇಳುವುದಿಲ್ಲ. The world is mine and the fullness thereof. ಅಲ್ಲಿ ಆ ಭೂಮಿಯು ಅದರಲ್ಲಿರುವ ಸಮಸ್ತವು ನನ್ನದಾಗಿದೆ. I will not eat of your bulls and goats. ನಿನ್ನ ಹೋರಿಗಳಿಂದ ಹೋತುಗಳು ನಾನು ತಿನ್ನುವುದಿಲ್ಲ. What is the problem? ಸಮಸ್ಯೆ ಏನು? When they are giving, their attitude is not right. Their motive is not right. ಅವ್ರು ಕೊಡುವಾಗ ಅವರ ಮನೋಭಾವನೆ, ಅವರ ಉದ್ದೇಶಗಳು ಸರಿ ಇಲ್ಲ. Hallelujah. They have thousands and thousands, 10,000 cows they have. 10,000 ದನಗಳಿವೆ. 1,000 goats. ಮತ್ತು ಹೋರಿಗಳಿವೆ. But 1/10 when they are giving, they bring 100 goats, 1,000 cows. ದಶಮವಾಗಿ ಕೊಡುವಾಗ 100ರಲ್ಲಿ 1000ರಲ್ಲಿ ಅಂದ್ರೆ 10,000ರಲ್ಲಿ 1000 ತರ್ತಾ ಇದ್ದಾರೆ. 1,000 cows means how big their mouth will open. 1,000 ದನಗಳಲ್ಲಿ ಹೇಗೆ ಬಾಯಿ ತೆರೀತಾರೆ? So much we are giving, so much we are giving, so much. God said, don't give. ಎಷ್ಟೋ ಕೊಡ್ತಾ ಇದ್ದೀವಿ, ಎಷ್ಟು ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ದೇವರನ್ನು He ಕೊಡಲೇಬೇಕು. says, I am not going to eat this. ನಾನು ಇದನ್ನು ತಿನ್ನುವುದಿಲ್ಲ. Rather, ಇಲ್ಲ, how you have to give is, ಹೇಗೆ ನೀವು ಕೊಡಬೇಕಂದ್ರೆ verse 14 says, 14ನೇ ವಚನ, offer unto God thanksgiving. ದೇವರಿಗೆ ಸ್ತೋತ್ರವನ್ನು ಬಲಿಯಾಗಿ ಅರ್ಪಿಸಿರಿ. Say in Kannada, all of you. ದೇವರಿಗೆ ಸ್ತೋತ್ರವನ್ನು ಬಲಿಯಾಗಿ ಅರ್ಪಿಸಿರಿ. ದೇವರಿಗೆ ಸ್ತೋತ್ರವನ್ನು ಬಲಿಯಾಗಿ ಅರ್ಪಿಸಿರಿ. So when they give tithe, God wants them to thank them. ಅವರು ದಶಮ ಭಾಗ ಕೊಡುವಾಗ ದೇವರು ಬಯಸ್ತಾನೆ ಅವರು ಸ್ತೋತ್ರ They ಮಾಡಬೇಕು. to thank God. ದೇವರಿಗೆ ಅವರು ಸ್ತೋತ್ರ ಮಾಡಬೇಕು. Instead of thanking, only giving is no use. ಸ್ತೋತ್ರ ಮಾಡದೆ ಕೊಡುವುದು ಅದು ಸರಿಯಲ್ಲ. 2 Corinthians 9:7. 2ನೇ ಕೊರಿಂಥ 9ನೇ ಅಧ್ಯಾಯ 7th verse. 7ನೇ ವಚನ. 2ನೇ ಕೊರಿಂಥ 9ನೇ ಅಧ್ಯಾಯ 7ನೇ ವಚನ. Every man according as he purposes in his heart, so let him give, not grudgingly nor of necessity, for God loves cheerful giver. ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರು ಕೊಡಬಾರದು. ಯಾಕಂದರೆ ಸಂತೋಷವಾಗಿ ಕೊಡುವವನು ದೇವರು ಪ್ರೀತಿ ಮಾಡುತ್ತಾನೆ. Shall we tell in Kannada, all of you, verse 7?
ಎಲ್ಲರೂ ನನ್ನಿಂದ ಈ ವಾಕ್ಯವನ್ನು ಹೇಳಿದ್ರಿ. ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನನ್ನು ದೇವರು ಪ್ರೀತಿ ಮಾಡುತ್ತಾನೆ. This is the way to give. ಇದು ಕೊಡುವಂತ ಮಾರ್ಗವಾಗಿದೆ. I will never force any man to make me to give. I will not allow anybody to force me. ಯಾರು ನನಗೆ ಬಲಾತ್ಕಾರ ಮಾಡ್ಲಿಕ್ಕೆ ನಾನು ಬಿಡುವುದಿಲ್ಲ ಕೊಡುವುದಕ್ಕೆ. I will give not with sadness. ನಾನು ಕೊಡುವಾಗ ನಾನು ದುಃಖದಿಂದ ಕೊಡುವುದಿಲ್ಲ. Happily I will give. ಸಂತೋಷವಾಗಿ ಕೊಡುತ್ತೇನೆ. As I decide in my heart. ನನ್ನ ಹೃದಯದಲ್ಲಿ ನಾನು ನಿರ್ಣಯಿಸಿಕೊಂಡ ಪ್ರಕಾರ. So you should decide in your heart. ಹಾಗಾಗಿ ನೀವು ನಿಮ್ಮ ಹೃದಯದಲ್ಲಿ ನಿರ್ಣಯಿಸಬೇಕು. Say, I will decide in my heart. ನಾನು ನನ್ನ ಹೃದಯದಲ್ಲಿ ನಿರ್ಣಯ ತೆಗೆದುಕೊಳ್ಳುತ್ತೇನೆ. Say, I am a cheerful giver. ನಾನು ಸಂತೋಷವಾಗಿ ಕೊಡುವವನಾಗಿದ್ದೇನೆ. Now, how to give? ಹೇಗೆ ಕೊಡಬೇಕು? When you give, ನೀವು ಕೊಡುವಾಗ you should thank God. ನೀವು ದೇವರಿಗೆ ಸ್ತೋತ್ರ ಸಲ್ಲಿಸಿ. God, you gave me so much. ದೇವರೇ ನೀನು ನನಗೆ ಎಷ್ಟೋ ಕೊಟ್ಟಿದ್ದೀಯಾ. I honor you with my substance. ನನ್ನ ವಸ್ತುಗಳನ್ನು ಗೌರವಿಸುತ್ತೇನೆ. You gave me, I am giving back to you. ನೀನು ನನಗೆ ಕೊಟ್ಟಿದ್ದೀಯಾ, ತಿರುಗಿ ನಾನು ನಿನಗೆ ಕೊಡ್ತಾ ಇದ್ದೇನೆ. Hallelujah. When you honor Him with thanksgiving, ಅದನ್ನು ನಾವು ಗೌರವದಿಂದ ಸ್ತೋತ್ರದಿಂದ ಕೊಟ್ಟಾಗ our barns will be plenty, our vats will overflow. ನಮ್ಮ ಕಣಜಗಳು ಅದು ತುಂಬಿ ತುಳುಕ್ತದೆ. Say in English, my barns will be plenty, my vats will overflow. ನನ್ನ ಕಣಜಗಳು ತುಂಬಿ ತುಳುಕ್ತದೆ. Okay. Proverbs 3rd chapter. We don't have barns also, we don't have vats also, no problem. We'll interpret it. Proverbs 3, ಜ್ಞಾನೋಕ್ತಿಗಳು verse 9. Verse 10. ಮೂರನೇ ಅಧ್ಯಾಯ 9ನೇ ವಚನ. 10th verse. 10ನೇ ವಚನ. ಹೀಗೆ ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬಲ್ಪಡುವವು, ಹೊಸ ದ್ರಾಕ್ಷಾರಸದಿಂದ ನಿನ್ನ ತೊಟ್ಟಿಗಳು ತುಂಬಿ ತುಳುಕುವುದು. Hallelujah. Tell in Kannada, all of you. ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬಲ್ಪಡುವವು, ಹೊಸ ದ್ರಾಕ್ಷಾರಸದಿಂದ ನಿನ್ನ ತೊಟ್ಟಿಗಳು ತುಂಬಿ ತುಳುಕುವವು. Close your Bible and tell this one more time. ನಿಮ್ಮ ಸತ್ಯವೇದಗಳನ್ನು Look here and tell this. Yeah. Repeat after. ನನ್ನ ಕಣಜಗಳು ಸಮೃದ್ಧಿಯಿಂದ ತುಂಬಲ್ಪಡುವವು, ಹೊಸ ದ್ರಾಕ್ಷಾರಸದಿಂದ ನನ್ನ ತೊಟ್ಟಿಗಳು ತುಂಬಿ ತುಳುಕುವವು. That day they had a godown. They had a tanks to fill the juice. ಆ ದಿನಗಳಲ್ಲಿ ಗೋಡೌನ್ಗಳು ತೊಟ್ಟಿಗಳು ಅವರಿಗೆ ಇತ್ತು. Now, do you have a godown? Do you have a tanks? ಈಗ ಟ್ಯಾಂಕ್ಸ್ಗಳು ಗೋಡೌನ್ಗಳು ಇದೆಯಾ? Where do you store? ಎಲ್ಲಿ ನೀವು ಕೂಡಿಸಿರ್ತೀರಿ? Cupboard, ಕಬರ್ಡಲ್ಲಿ, bank. ಬ್ಯಾಂಕಲ್ಲಿ. Hello. Anything else? ಇನ್ನೇನಾದರೂ? Storeroom. Say, my bank accounts will overflow. My cupboard will overflow. ನನ್ನ ಬ್ಯಾಂಕ್ ಅಕೌಂಟ್ ತುಂಬಿ ತುಳುಕುವುದು. ನನ್ನ ಕಬರ್ಡ್ ತುಂಬಿ ತುಳುಕುವುದು. Hallelujah. It is a God's promise. ಅದು ದೇವರ ವಾಗ್ದಾನವಾಗಿದೆ. Because you have decided to honor Him. ಯಾಕಂದ್ರೆ ದೇವರನ್ನು ಗೌರವಿಸುವುದಕ್ಕಾಗಿ ನೀವು Tell ನಿರ್ಣಯಿಸಿದ್ದೀರಿ. God, I am not the owner. It's not me. It is you who gave me. ದೇವರೇ, ನಾನಲ್ಲ, ಅದು ನೀ ನನಗೆ ಕೊಟ್ಟಿದ್ಯಾ. I honor you. ನಾನು ಇದನ್ನು ಗೌರವಿಸ್ತೇನೆ. Hallelujah. When you do it, ಹೀಗೆ ನೀವು ಮಾಡುವಾಗ what you do is, just like that girl's house, all the stock was locked and kept. Like that, all the blessings in the spiritual realm, you release it to the natural realm. ನೀವು ಹೀಗೆ ಮಾಡುವಾಗ ಹೇಗಂದ್ರೆ, ಹೇಗೆ ಆ ಹುಡುಗಿ ಮನೆಯವರು ಎಲ್ಲಾ ವಸ್ತುಗಳನ್ನು ಹಾಕಿ ಲಾಕ್ ಮಾಡಿದ್ರು, ಹಾಗೆ ನೀವು ಎಲ್ಲಾ ಆಶೀರ್ವಾದಗಳನ್ನು ಆತ್ಮಿಕ ಲೋಕದಲ್ಲಿ ಅದನ್ನು ನೀವು ಮುಚ್ಚಿಡ್ತೀರಿ. You bring it, you may not see it. I'm telling you, you will see with your eyes. It will come. ಈಗ ಕಾಣದಿರ್ಲಿಕ್ಕಿಲ್ಲ, ಆದ್ರೆ ನಾನು ನಿಮ್ಗೆ ಹೇಳ್ತೀನಿ, ಒಂದೇ ನೀವು ಅದನ್ನು ಕಣ್ಣಾರೆ ನೋಡ್ತೀರಿ. I am telling you the glory of God. ದೇವರ ಮಹಿಮೆಗೋಸ್ಕರ I made a very strong decision. ನಾನು ತುಂಬಾ ದೊಡ್ಡ
whatever church offering comes, ಏನೆಲ್ಲ ಸಭೆಯಲ್ಲಿ Right. ಕಾಣಿಕೆ ಬರ್ತದೆ at least 1 lakh we will give for other ministries. ಕನಿಷ್ಠ ಪಕ್ಷ 1 ಲಕ್ಷವಾದರೆ ಇನ್ನೊಂದು ಸಭೆಗೆ ಮಿನಿಸ್ಟ್ರಿಗೆ ಕೊಡಬೇಕು. Are you with me? ನೀವು ಅನ್ನೋದಿದ್ದೀರಾ? Till now, 67,000 we have given this year in 12 days. ಇಲ್ಲಿಯವರೆಗೆ ನಾವು 67,000 ಕೊಟ್ಟಿದ್ದೇವೆ. You asked me, do you have money for sand? I don't have in hand. ಈಗ ನೀವು ಕೇಳಬೇಕು, ಮರಳು ತರಲಿಕ್ಕೆ ನಿಮ್ಮ ಹತ್ರ ಹಣ ಇದೆಯಾ? ಈಗ ಇಲ್ಲ, I don't have in hand. ಕೈಯಲ್ಲಿಲ್ಲ. I have no doubt. ಅದು ನನಗೆ ಸಂಶಯವಿಲ್ಲ. I have sown is going to come back. ನಾನು ಬಿತ್ತಿದ್ದೆ, ನನಗೆ ಅದು ಹಿಂತಿರುಗಿ It ಬರ್ತದೆ. will come back. You have money for electrical work. I don't have in hand. It will come back. ಎಲೆಕ್ಟ್ರಿಕ್ ಕೆಲಸ ಮಾಡಲಿಕ್ಕೆ ದುಡ್ಡು ಇದೆಯಾ? ಇಲ್ಲ, ಆದ್ರೆ ಅದು ಬರ್ತದೆ. And we will finish. I'm telling you, we will finish 1 lakh very soon. ಇದು ಬೇಗ ಇದನ್ನ ನಾವು ಮುಗಿಸ್ತೇವೆ. 1 lakh sowing will finish it. 1 ಲಕ್ಷ ಬಿತ್ತುವುದು ನಾವು ಬೇಗ ಅದನ್ನು ಪೂರ್ಣಗೊಳಿಸ್ತೇವೆ. Now we are not sowing in thousands. We are sowing in lakhs. ಈಗ ನಾವು ಸಾವಿರದಲ್ಲ, ಲಕ್ಷದಲ್ಲಿ ನಾವು ಬಿತ್ತುತ್ತೇವೆ. So how we will reap? ಹೇಗೆ ನೀವು ಬಿತ್ತುತ್ತೀರಿ? How we will reap? ಕೊಯ್ತೀವಿ. Hello. Say we sow in lakhs. We reap in crores. ನಾವು ಲಕ್ಷದಲ್ಲಿ ಬಿತ್ತುತ್ತೇವೆ, ನಾವು ಕೋಟಿಯಲ್ಲಿ ಕೊಯ್ಯುತ್ತೇವೆ. Not crying, happily, joyfully. ಅಳ್ತಾ ಅಳ್ತಾ ಸಂತೋಷವಾಗಿ. Hallelujah. Are you here? Shall we all stand up? ನಾವೆಲ್ಲ You know, I want you to thank God for all the graces provided. ನಾವು ಅಷ್ಟೇ, ನೀವೆಲ್ಲರೂ ದೇವರ ಎಲ್ಲ ಕೃಪೆಗಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸಿ. All that graces provided for you. ಕೃಪೆಯು ಏನೆಲ್ಲ ನಿಮಗೆ ಒದಗಿಸಿ ಕೊಟ್ಟಿದ್ದು ಅದಕ್ಕೋಸ್ಕರ ದೇವರಿಗೆ ಸ್ತೋತ್ರ All ಸಲ್ಲಿಸಿ. the financial blessings, graces kept ready. ಎಲ್ಲ ಆರ್ಥಿಕವಾದ ಆಶೀರ್ವಾದಗಳು ಕೃಪೆಯು ಸಿದ್ಧ ಮಾಡಿ ಇಟ್ಟಿದೆ. We are going to possess it ಅದನ್ನು ನಾವು ನಂಬಿಕೆ ಮೂಲಕ by ಸ್ವಾಧೀನ faith, ಮಾಡಿಕೊಳ್ಳೋಣ. ನಂಬಿಕೆ ಮೂಲಕ, by honoring God with our substance. ನಮ್ಮ ವಸ್ತುಗಳಿಂದ ದೇವರಿಗೆ ಗೌರವಿಸುವ ಮೂಲಕ. Oh, thank you, Father. Father, we praise you. Abba, Father, in Jesus' name we pray. ತಂದೆಯ ದೇವರ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. Open our eyes of understanding. ನಮ್ಮ ತಿಳುವಳಿಕೆ ಕಣ್ಣುಗಳನ್ನು And ತೆರೆದು, I pray we will have a right motive when we give to you. ನಾವು ನಿಮಗೆ ಕೊಡುವಾಗ ನಮಗೆ ಸರಿಯಾದ ಉದ್ದೇಶವಿರುತ್ತದೆ. Right motive. ಸರಿಯಾದ ಉದ್ದೇಶ. Our motive is we love you, Father. ನಮ್ಮ ಉದ್ದೇಶ ನಾವು ನಿಮ್ಮನ್ನು ಪ್ರೀತಿಸುತ್ತೇವೆ ದೇವರು. We love you. ನಾವು ನಿಮ್ಮನ್ನು ಪ್ರೀತಿಸುತ್ತೇವೆ. You gave us, we give back to you. ನೀವು ನಮಗೆ ಕೊಟ್ಟಿದ್ದೀರಾ, ನಾವು ತಿರುಗಿ ನಿಮಗೆ We ಕೊಡ್ತೇವೆ. honor you with our substance. ನಮ್ಮ ವಸ್ತುಗಳ ಮೂಲಕ ನಿಮಗೆ ಗೌರವಿಸುತ್ತೇವೆ. And I declare, ಮತ್ತು ನಾನು ಘೋಷಿಸುತ್ತೇನೆ, as a man of God, this evening, ದೇವ ಸೇವಕನಾಗಿ ಸಂಜೆಯಲ್ಲಿ every bank account be filled with lakhs and crores in Jesus' name. ಎಲ್ಲ ಬ್ಯಾಂಕ್ ಅಕೌಂಟ್ಗಳು ಯೇಸು ಕ್ರಿಸ್ತನ ನಾಮದಲ್ಲಿ ಲಕ್ಷದಲ್ಲಿ ಕೋಟಿಯಲ್ಲಿ ಅದು ತುಂಬಲ್ಪಡಲಿ. In Jesus' name. ಯೇಸುವಿನ ನಾಮದಲ್ಲಿ Every cupboard in their house be filled with precious things in Jesus' name. ಎಲ್ಲ ಕಬಡ್ಗಳು ಎಲ್ಲ ಅಮೂಲ್ಯವಾದ ವಸ್ತುಗಳಿಂದ ತುಂಬಲ್ಪಡಲಿ ಯೇಸುವಿನ ನಾಮದಲ್ಲಿ. This year a radical transformation will take place in our financial blessings. ಈ ವರ್ಷದಲ್ಲಿ ದೊಡ್ಡ ಒಂದು ವ್ಯತ್ಯಾಸ ನಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಉಂಟಾಗ್ತದೆ. No one will have a loans in Jesus' name. ಯಾರಿಗೂ ಸಾಲವಿರುವುದಿಲ್ಲ ಯೇಸುವಿನ ನಾಮದಲ್ಲಿ. They'll enjoy the blessings of God. ನಾವು ದೇವರ ಆಶೀರ್ವಾದಗಳನ್ನು ಆನಂದಿಸ್ತೇವೆ. In Jesus' name we pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ. Amen. ಆಮೆನ್.